ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾದೆ ಬಸವ ಮಹಾ ಗುರು ನಿಮಗೆ. ಪರಮ ಪೂಜ್ಯ ಸಿದ್ದೇಶ್ವರಪ್ಪ ಅವರ ಮಾರ್ಗದರ್ಶನದಲ್ಲಿ ಬೆಳಿಗ್ಗೆಯಿಂದ ರಾತ್ರಿ ತನಕ ನಿರಂತರವಾಗಿ ಕಾರ್ಯಕ್ರಮಗಳು, ಪಾಠ ಪ್ರವಚನಗಳು ನಡೀತಾ ಇದೆ. ಡಾನ್ ಟು ಡಸ್ಕ್ ಅಂತ ಒಂದು ಪದ ಬಳಸ್ತಾರೆ ಭಾರತೀಯರು. ಯಾವಾಗ ಗೊತ್ತಾ? ಸ್ಟ್ರೈಕ್ ಮಾಡುವಾಗ. ಅಂದ್ರೆ 6 ಗಂಟೆಯಿಂದ 6 ಗಂಟೆವರೆಗೆ, ಸ್ವಲ್ಪ ಸೌಂಡ್ ಕೊಡಪ್ಪ, 6 ಗಂಟೆಯಿಂದ 6 ಗಂಟೆವರೆಗೆ ಸ್ಟ್ರೈಕ್ ಮಾಡೋದಕ್ಕೆ 12 ತಾಸಿನ ಸ್ಟ್ರೈಕಿಗೆ ಡಾನ್ ಟು ಡಸ್ಕ್ ಸ್ಟ್ರೈಕ್ ಅಂತ ಹೇಳಿ ಬಳಸೋದನ್ನು ನಾವು ಕೇಳಿದ್ವಿ. ಆದರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಡಾನ್ ಟು ಡಸ್ಕ್ ಅಲ್ಲ, ಡಾನ್ ಟು ನೈಟ್, ಅಲ್ಲಿಯವರೆಗೆ ನಿರಂತರವಾಗಿ ಕಾರ್ಯಕ್ರಮಗಳು, ದಾಸೋಹ, ಒಟ್ಟು ಎಲ್ಲೆಲ್ಲಿ ನೋಡಿದರೂ ಸಂತೋಷದ ಉಕ್ಕು, ಸಂತೋಷ ಉಕ್ತಾ ಇರುತ್ತೆ. ಅಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು 1 ತಿಂಗಳಿಗಿಂತ ಹೆಚ್ಚು ಈ ಒಂದು ಪರಿಸರದಲ್ಲಿ, ಮಹಾಮನೆಯ ಪರಿಸರದಲ್ಲಿ ಮತ್ತು ಬಾಲ್ಕಿಯ ಸದ್ಭಕ್ತರ, ವಿಶೇಷವಾಗಿ ಚನ್ನಬಸವಣ್ಣ ಬಳತೆಯವರ ಒಂದು ಸಹಯೋಗದೊಂದಿಗೆ, ಅವರ ದಾಸೋಹದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಗುರುಗಳು, ಅನೇಕ ಜನ ಪೂಜ್ಯರು, ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಪ್ರಸ್ತುತ ಇವಾಗ ಉಪನ್ಯಾಸದಲ್ಲೂ ಕೂಡ ನೀವು ಅನೇಕ ಜನ ಭಾಗವಹಿಸ್ತಾ ಇದ್ದೀರಿ. ಆದರೆ ನಾನು ಮಾತನಾಡ್ತಕ್ಕಂಥ ವಿಷಯ ಕುರಿತು ಕೆಲವು ಪೂಜ್ಯರಲ್ಲಿ ಒಂಚೂರು ಅಸಮಾಧಾನ. ಏನು ಆರೋಗ್ಯದ ಬಗ್ಗೆ ಹೇಳ್ತಾರೆ ಅಂದ್ಕೊಂಡಿದ್ವಿ, ಏನು ವಚನಾಂಕಿತ ತಗೊಂಡು ಕುಂತಾರೆ ಅವರು. ಅದು ವಚನಾಂಕಿತಗಳ ರಹಸ್ಯ. ಒಬ್ಬರಂತೂ ಕೇಳಬಿಟ್ರು, ಏನಿದೆ ಅಂತ ರಹಸ್ಯ ಅದರಲ್ಲಿ, 1 ತಾಸು ಮಾತಾಡ್ಬೋದ ಅನ್ನೋ ಲೆಕ್ಕದಲ್ಲಿ ಅವರು ಮಾತಾಡಿದ್ರು. 1 ತಾಸಲ್ಲ, ವಚನಾಂಕಿತಗಳ ರಹಸ್ಯ ಕುರಿತಾಗಿ ನನ್ನ ಹತ್ರ ಯಾರಾದರೂ ಒಂದು 6 ತಿಂಗಳು ಉಳ್ಕೊಂಡ್ರಿ ಅಂದ್ರೆ PhD ಮಾಡಿಸ್ತೀನಿ ಅದ್ರ ಮೇಲೆ. ಅಷ್ಟು ವಿಸ್ತಾರವಾದಂತಹ ವಿಷಯ ಇದೆ. ಚಿತ್ರಗೀತೆಗಳ ಮೇಲೆ, ಚಲನಚಿತ್ರ ಗೀತೆಗಳ ಮೇಲೆ PhD ಮಾಡಿದ್ದಾರೆ. ವಚನಾಂಕಿತಗಳ ಮೇಲೆ PhD ಮಾಡೋಕ್ಕಾಗಲ್ವಾ? 158 ಜನ ಶರಣರು, 35 ಜನ ಅಥವಾ 36 ಜನ ಶರಣೆಯರು, ಅದು 12ನೇ ಶತಮಾನದವ್ರು ಇವರಲ್ಲ. ಮತ್ತು 12ನೇ ಶತಮಾನ ದಾಟಿ ಬಂದ್ರೆ ಮತ್ತಿನ್ನೂ ಜಾಸ್ತಿ ಸಿಗುತ್ತೆ. ನಾನು ಇವತ್ತಿನ ಈ ಉಪನ್ಯಾಸದ ವಿಷಯವನ್ನು ಕೇವಲ 12ನೇ ಶತಮಾನದ ಶರಣರಿಗೆ ಮಾತ್ರ ಇಟ್ಕೊಂಡಿದ್ದೀನಿ, ಸೀಮಿತ ಇಟ್ಕೊಂಡಿದ್ದೀನಿ. ಇನ್ನು ಯಾಕಂದ್ರೆ ನನಗೆ ಅಧ್ಯಯನ ಮಾಡಕ್ಕೆ ಸಮಯ ಸಿಗಲಿಲ್ಲ. ಮತ್ತು ನಮ್ಮಲ್ಲೂ ಒಂದು ವಿಷಯ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹಂಗಾಗಿ ಇನ್ನು ವಚನಾಂಕಿತಗಳ ವಿಷಯದಲ್ಲಿ ಅಂದರೆ 12ನೇ ಶತಮಾನ ದಾಟಿ 15ನೇ ಶತಮಾನದವರೆಗೆ, 17ನೇ ಶತಮಾನದವರೆಗೆ ಇನ್ನು ಆಧುನಿಕ ವಚನಾಂಕಿತಗಳು, ಆಧುನಿಕ ವಚನಕಾರರ ವಚನಾಂಕಿತಗಳನ್ನು ನಾವಂತೂ ಗಮನಿಸೇ ಇಲ್ಲ, ಅವ್ರ ಕಡೆ ಗಮನನೇ ಕೊಟ್ಟಿಲ್ಲ. ಅಂತಹದ್ದೆಲ್ಲ ತಗೊಂಡ್ರೆ ಆ ವಚನಾಂಕಿತಗಳ ವಿಷಯ ಒಂದು PhD ವಿಷಯ ಸಂಪೂರ್ಣವಾಗಿ. ಸುಮ್ಮನೆ ಏನೋ ನೆಪಕ್ಕೋಸ್ಕರ ಅಥವಾ ವಿಷಯ ಪುಸ್ತಕ ತುಂಬಿಸೋಕ್ಕೋಸ್ಕರ ಮಾಡುವಂಥದ್ದಲ್ಲ. ಅರ್ಥಪೂರ್ಣವಾಗಿ, ಸಂಶೋಧನಾತ್ಮಕವಾಗಿಯೇ ಈ ವಿಷಯವನ್ನು ಒಂದು PhD ವಿಷಯವಾಗಿ ಆರಿಸ್ಕೊಳ್ಬಹುದು ಅಂತ ಅನ್ಸುತ್ತೆ.
ಅದು ನಿಮಗೂ ಈ ಪ್ರವಚನ, ಈ ಉಪನ್ಯಾಸ ಮುಕ್ತಾಯ ಆಗೋದ್ರೊಳಗಾಗಿ ನಿಮಗೂ ಅದರ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದರೆ ಇದು ಇಷ್ಟು ವ್ಯಾಪಕ ಇದೆಯಾ ಅಂತ ನಿಮಗೆ ಆಶ್ಚರ್ಯ ಆಗತ್ತೆ, ಜೊತೆಗೆ ನಿಮಗೂ ಕೂಡ ಅಧ್ಯಯನಕ್ಕೆ ಪ್ರೇರೇಪಣೆ ಮಾಡುತ್ತೆ ಅಂತ ನನಗನ್ಸುತ್ತೆ. ವಚನಾಂಕಿತಗಳು ಅನ್ನುವ ಶಬ್ದ, ವಚನಾಂಕಿತ ಅಷ್ಟೇ ಇಟ್ಕೊಳ್ಳೋಣ ಈಗ ಸದ್ಯ. ವಚನ ಮತ್ತು ಅಂಕಿತ, ವಚನಗಳು ಅನ್ನುವಂಥ ವಚನ ಸಾಹಿತ್ಯ ಪ್ರಕಾರವೇ 12ನೇ ಶತಮಾನದ ಪ್ರಾರಂಭ ಅಂತ ಅನ್ಕೊಳ್ಳೋಣ. ಜಾನಪದ ಸಾಹಿತ್ಯ ಇದಕ್ಕೆ ಮೂಲ ಪ್ರೇರಣೆ ಅಂತ ಅನ್ಕೊಳ್ಬಹುದು, ಇನ್ಯಾವುದೂ ಇಲ್ಲ. ಜಾನಪದ ಸಾಹಿತ್ಯ ವಚನ ಸಾಹಿತ್ಯಕ್ಕಿಂತ ಪ್ರಾಚೀನವಾದದ್ದು. ಮತ್ತು ಪದ್ಯ ಸಾಹಿತ್ಯ, ಕಾವ್ಯ ಸಾಹಿತ್ಯ ಅಂತೂ ಪ್ರಸಿದ್ಧವಾಗಿತ್ತು. ಅದರ ಬಗ್ಗೆ ನಿನ್ನೆ ಮೊನ್ನೆ ಬೇರೆ ಬೇರೆ ಸಾಂದರ್ಭಿಕವಾಗಿ ಮಾತನಾಡಿದ್ದಾರೆ. ಜೊತೆಗೆ ನೀವೆಲ್ಲ ಸಾಹಿತ್ಯವನ್ನು ಸ್ವಲ್ಪನಾದರೂ ಅಧ್ಯಯನ ಮಾಡಿದವರು, ಕನ್ನಡ ಕಾವ್ಯ ಸಾಹಿತ್ಯವನ್ನು ಅಧ್ಯಯನ ಮಾಡಿರ್ತೀರ. ಅಲ್ಲೆಲ್ಲಿಯೂ ಕೂಡ ಅಂಕಿತಗಳ ಪ್ರಸ್ತಾಪ ಇಲ್ಲ. ಹೆಸರು ಬರುತ್ತೆ ಅಥವಾ ದೇವರ ಹೆಸರು ಸುಮ್ಮನೆ ಒಂದ್ಸಾರಿ ಸ್ಮರಿಸ್ತಾನೆ. ಇನ್ನು ಭಾರತೀಯ ಸಾಹಿತ್ಯ ಪರಂಪರೆಯನ್ನು ತಗೊಂಡ್ರು ಕೂಡ ಶರಣರು ಬರುವವರೆಗೆ ಅಂಕಿತಗಳನ್ನು ಇಟ್ಟುಕೊಂಡು ಬರೆದಂತಹ ಸೂಚನೆಗಳು ನಮಗೆಲ್ಲೂ ಸಿಕ್ಕೋದಿಲ್ಲ. ಸಂಸ್ಕೃತ ಸಾಹಿತ್ಯವನ್ನು ವಿಚಾರಿಸಿದೆ ನಾನು, ಅದರ ವಿದ್ವಾಂಸರುಗಳ ಜೊತೆ ಚರ್ಚೆ ಮಾಡಿದೆ. ಹಿಂದಿ ಸಾಹಿತ್ಯದಲ್ಲೂ ಕೂಡ, ಹಿಂದಿ ಅಂತೂ ಇತ್ತೀಚಿನ ಅಂದರೆ ಸುಮಾರು 13ನೇ ಶತಮಾನದಿಂದ 14ನೇ ಶತಮಾನದಿಂದ ಈಚೆಗೆ ಹಿಂದಿಯ ಅಸ್ತಿತ್ವ, ಅದಕ್ಕಿಂತ ಮುಂಚೆ ಹಿಂದಿಗೆ ಅಸ್ತಿತ್ವ ಇರಲಿಲ್ಲ. ಹಿಂದಿನ ಹೆಸರಿನ ಭಾಷೆ ಇರಲಿಲ್ಲ. ಬೇರೆ ಬೇರೆ ಬ್ರಜ್ ಭಾಷೆ ಮತ್ತು ಭೋಜ್ಪುರಿ, ಬೇರೆ ಬೇರೆ 4-6 ಅಥವಾ ಒಂದು 7-8 ಉತ್ತರ ಭಾರತದ ಭಾಷೆಗಳು ಸೇರಿ ಅದರ ಜೊತೆಗೆ ಉರ್ದು ಸಾಹಿತ್ಯ ಹೆಚ್ಚು ಬೆರೆತು ಹಿಂದಿ ಭಾಷೆ ಉತ್ಪಾದನೆ ಅಂದರೆ ಸೃಷ್ಟಿ ಆಯಿತು, ಅದರ ಜನನ ಆಯಿತು. ಶರಣರು ಬರುವವರೆಗೆ ಭಾರತೀಯ ಯಾವ ಭಾಷೆಯಲ್ಲಿಯೂ ಕೂಡ ಅಂಕಿತಗಳನ್ನು ಇಟ್ಟುಕೊಂಡು ರಚನೆ ಮಾಡುವಂತಹ ಪದ್ಧತಿ ಇರಲಿಲ್ಲ ಅಂತ ಧೈರ್ಯವಾಗಿ ಹೇಳ್ಬೋದು. ಇನ್ನು ಯಾರಾದರೂ ಸಂಶೋಧನೆ ಮಾಡಿ ತೋರಿಸ್ಕೊಟ್ರೆ ಒಪ್ಕೊಳ್ಳೋಣ. ಇನ್ನು ಉತ್ತರ ಭಾರತದಲ್ಲಿ ಅಂಕಿತಗಳನ್ನು ಇಟ್ಕೊಂಡಂತಹ ಕಬೀರ್ ಇರ್ಬೋದು, ತುಳಸಿದಾಸರಿರ್ಬೋದು, ಸೂರದಾಸರಿರ್ಬೋದು, ಮೀರಾಬಾಯಿ, ರೈದಾಸರು ಮತ್ತು ಇನ್ನೂ ಅನೇಕ ಜನ, ರಬಿಯಾ ಅಂತ ಸಂತರು ಬರ್ತಾರೆ. ಇವರೆಲ್ಲರೂ ಕೂಡ ಶರಣರ ನಂತರ, ಮತ್ತು ಮರಾಠಿ ಸಂತರಲ್ಲೂ ಕೂಡ ಅಂಕಿತವನ್ನು ನಾವು ಕಾಣ್ತೀವಿ. ಆದರೆ ಅವರು ಶರಣರ ನಂತರನೇ, ಇತ್ತೀಚಿನ ಬಸವಾದಿ ಪ್ರಮಥರ ನಂತರದವರೇ ಅವರು ಕೂಡ. ಹಾಗಾಗಿ ಈ ವಚನಾಂಕಿತವನ್ನು ಇಟ್ಟುಕೊಂಡು, ಅಂದರೆ ಅಂಕಿತಗಳನ್ನು ಇಟ್ಟುಕೊಂಡು ರಚಿಸುವಂತಹ ಅಥವಾ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ಅದಕ್ಕೊಂದು ಕಾವ್ಯ ರೂಪವನ್ನು ಕೊಡುವಂತಹ ಪದ್ಧತಿ ಬಂದಿದ್ದೇ ಶರಣರಿಂದ ಅಂತ ನಾವು ಅಂದ್ಕೊಳ್ಬಹುದು. ಇನ್ನೂ ಪ್ರಾಚೀನವಾದದ್ದು ಅಂದರೆ ಸಂಸ್ಕೃತದ ನಂತರ ಪ್ರಾಚೀನವಾದ ಸಾಹಿತ್ಯ ಅಂದರೆ ತಮಿಳು ಸಾಹಿತ್ಯ. ಕನ್ನಡಕ್ಕಿಂತ ಸ್ವಲ್ಪ ಪ್ರಾಚೀನ. ತಮಿಳು ಸಾಹಿತ್ಯದ ಅತ್ಯಂತ ಪ್ರಾಚೀನವಾದ ಸಾಹಿತ್ಯ ಅಂದರೆ ತಿರುಕ್ಕುರುಳುಗಳು, ಅಂದರೆ ಗೊತ್ತಿರ್ಬೇಕು ನಿಮಗೆಲ್ಲ, ತಿರುವಳ್ಳುವಾರರ ರಚನೆಯಲ್ಲಿಯೂ ಕೂಡ ಅಂಕಿತಗಳಿಲ್ಲ. ಗಮನಿಸಿದರೆ ಯಾರಾದರೂ? ಗಮನಿಸಿಲ್ಲ. ಪ್ರಾಯಶಃ ತಮಿಳು ಸಾಹಿತ್ಯದ ಗಂಧ ವಾಸನೆ ಇಲ್ಲಿವರೆಗೂ ಉತ್ತರ ಕರ್ನಾಟಕದವರೆಗೂ ಬಂದಿಲ್ಲ ಕಾಣಿಸ್ತು, ಬಾಲ್ಕಿಯವರೆಗೂ, ಬೀದರ್ವರೆಗೂ. ಹಾಗಾಗಿ ಪ್ರಾಯಶಃ ನೀವು ಯಾರು ಗಮನಿಸಲಿಕ್ಕಿಲ್ಲ. ಮತ್ತೆ ತಿರುವಳ್ಳುವಾರವ್ರನ್ನ ಸರ್ವಜ್ಞನ್ ಹೋಲಿಕೆ ಮಾಡ್ತಾರೆ, ಅದಾದ್ರು ಗಮನಿಸಿದ್ರ? ವೇಮನನ ಸರ್ವಜ್ಞನ್ ಹೋಲಿಕೆ ಮಾಡ್ತಾರೆ. ಸರಿನೇ, ವೇಮನ ಮತ್ತು ಸರ್ವಜ್ಞ ಹೆಚ್ಚು ಕಡಿಮೆ ಸಮಕಾಲೀನರು, ಅಥವಾ ವೇಮನನೇ ಸರ್ವಜ್ಞನಿಗಿಂತ ಸ್ವಲ್ಪ ಪ್ರಾಚೀನ ಅಂದ್ಕೊಳ್ಬಹುದು. ಆದರೆ ತಿರುವಳ್ಳುವಾರ ಸರ್ವಜ್ಞನಿಗೂ ಸಂಬಂಧ ರಚನೆಯಲ್ಲಿ ಅಷ್ಟೇ ಹೋಲಿಕೆ ಇದೆ ಹೊರತು ಪ್ರಾಚೀನತೆಯ ದೃಷ್ಟಿಯಿಂದ ತಿರುವಳ್ಳುವಾರ್ ಬಹಳ ಹಿಂದಿನವರು. ಸುಮಾರು 2,500 ವರ್ಷ ಪ್ರಾಚೀನ ಅಂತ ಹೇಳ್ತಾರೆ. 1,500ದಿಂದ 2,000 ವರ್ಷ ಪ್ರಾಚೀನರವರು, ಹಳಬರು. ಅವರ ವಚನಗಳಲ್ಲೂ ಕೂಡ, ಅವರ ರಚನೆಗಳಲ್ಲಿಯೂ ಕೂಡ ನಾವು ಈ ಅಂಕಿತಗಳನ್ನು ಗಮನಿಸೋದಿಲ್ಲ. ಅಲ್ಲೂ ಕೂಡ ಇಲ್ಲ. ತಮಿಳು ಸಾಹಿತ್ಯದಲ್ಲೂ ಇಲ್ಲ. ಇನ್ನು ತೆಲುಗು ಸಾಹಿತ್ಯ ಅಂತೂ ಇತ್ತೀಚಿನ, ಅಂದರೆ ಕನ್ನಡ ತೆಲುಗು ಅಥವಾ ಕನ್ನಡಕ್ಕಿಂತ ಇತ್ತೀಚಿನ ಭಾಷೆ ತೆಲುಗು. ಅಲ್ಲಿ ವೇಮನಂದೇ ಹೆಚ್ಚು ನಮಗೆ ಪರಿಚಯ ಇರ್ತಕ್ಕಂಥದ್ದು. ಪಾಲ್ಕುರ್ಕೆ ಸೋಮನಾಥ ಅವರೆಲ್ಲ ಶರಣರ ನಂತರ ಬಂದಂತಹವರೇನೆ. ಹಾಗಾಗಿ ಈ ಅಂಕಿತಗಳನ್ನು ಇಟ್ಟುಕೊಳ್ಳುವ ಪದ್ಧತಿ ಬಂದದ್ದು ಶರಣರಿಂದ ಅಂತ ಹೇಳಿ ನಾವು
ಧೈರ್ಯವಾಗಿ ಹೇಳ್ಬೋದು. ಮತ್ತು ಆ ನಿಟ್ಟಿನಲ್ಲಿ ಶರಣರನ್ನು ನಾವು ಪೂರ್ಣವಾಗಿ ಅಧ್ಯಯನ ಮಾಡಿದ್ರೆ, ಶರಣರ ವಚನಗಳನ್ನ ಅಂಕಿತದ ದೃಷ್ಟಿಯಿಂದ, ಅಂದರೆ ವಚನಗಳನ್ನು ಬೇರೆ ಬೇರೆ ಕೋನಗಳಿಂದ ಅಧ್ಯಯನ ಮಾಡ್ತೀವಿ. ಧರ್ಮದ ದೃಷ್ಟಿಯಿಂದ, ಆಧ್ಯಾತ್ಮಿಕತೆಯ ದೃಷ್ಟಿಯಿಂದ, ರಂಗರಾವ್ ದಿವಾಕರ್ ಅವರ ವಚನಶಾಸ್ತ್ರ ರಹಸ್ಯ, ಹಳಕಟ್ಟಿಯವರ ವಚನಶಾಸ್ತ್ರ ಸಾರ, ಇವೆಲ್ಲವೂ ಕೂಡ ಯಾವುವು ವಚನಾಂಕಿತಗಳ ವಿಷಯದಲ್ಲೇ ಸ್ಪೆಸಿಫಿಕ್ ಆಗಿ ಅಧ್ಯಯನ ಆಗಿರುವಂತಹದ್ದಿಲ್ಲ, ಇಲ್ಲ ಅಲ್ಲೆಲ್ಲೂ ಕೂಡ ಬರೋದಿಲ್ಲ. ಹಾಗಾದ್ರೆ ಈ ವಚನಾಂಕಿತಗಳನ್ನೇ ಪ್ರಧಾನವಾಗಿ ಇಟ್ಕೊಂಡು ಅಧ್ಯಯನ ಮಾಡಬೇಕು ಅಂತ ನನಗೂ ಅನ್ಸಿರ್ಲಿಲ್ಲ. ಬಹಳ ದಿವಸ ಅನ್ಸಿದ್ದು ಯಾವಾಗ ಅಂತಂದ್ರೆ, ವಚನಾಂಕಿತಗಳನ್ನು ಬದಲಾಯಿಸಿದ್ರಲ್ಲ, ಆವಾಗ ಬಸವಣ್ಣವ್ರ ವಚನಾಂಕಿತ ಬದಲಾಯಿಸ್ಬೇಕು ಅಂತ ಏನು ಮಾತೆ ಮಾದೇವರಲ್ಲಿ ಚಿಂತನೆ ಬಂತೋ, ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡ್ವಿ. ಹೌದಾ, ಏನಿದು ಕೂಡಲ ಸಂಗಮ ದೇವ ಅಂದ್ರೆ ಏನು, ಕೂಡಲ ಚನ್ನ ಸಂಗಮ ದೇವ ಅಂದ್ರೆ ಏನು, ಗುಹೇಶ್ವರ ಅನ್ನೋದು ಹೇಗೆ ಉಟ್ಕೊಳ್ತು ಅಂತ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಾಗ ಕೇವಲ ವಚನಗಳಲ್ಲಿರುವಂತಹ ಸತ್ವ, ತತ್ವ ಮತ್ತು ಕಾವ್ಯಾತ್ಮಕತೆಯನ್ನ ಗಮನಿಸೋದ್ರ ಜೊತೆಗೆ ಅಂಕಿತಗಳನ್ನು ಗಮನಿಸೋದಕ್ಕೆ ಶುರು ಮಾಡಿದೆ ನಾನು. ಏನಿರ್ಬೋದಾಗಾದ್ರೆ ಅದರ ಅರ್ಥ ಏನು, ಶಬ್ದಾರ್ಥ ಏನು ಅಂತ ಹೇಳಿ ಅದನ್ನ ವಿಶ್ಲೇಷಣೆ ಮಾಡ್ಕೊಳಕ್ ಶುರು ಮಾಡಿದಾಗ ಆಶ್ಚರ್ಯಕರ ಸಂಗತಿ ಕಾದಿತ್ತು, ಸಂತೋಷ ಕಾದಿತ್ತು. ಅದನ್ನ ಮತ್ತು ಉಪನ್ಯಾಸ ಕೂಡ ನಾನು ಎಲ್ಲೂ ಮಾಡಿರ್ಲಿಲ್ಲ ಇದುವರೆಗೆ. ವಚನಾಂಕಿತಗಳ ಮೇಲೆ ಉಪನ್ಯಾಸ ಆಗ್ತಿರೋದು ಇದೆ ಮೊದಲನೇ ಉಪನ್ಯಾಸ ನಂದು. ಮತ್ತು ಅದರ ಶ್ರೇಯಸ್ ಯಾರಿಗೆ ಹೋಗ್ಬೇಕಂದ್ರೆ ನಮ್ಮ ಸಂದೀಪ್ ಗುರುಗಳಿಗೆ ಹೋಗ್ಬೇಕು, ನಮ್ಮ ವಿರೋಧ ಪಕ್ಷದವ್ರಿಗೆ. ಅವ್ರಿಗೆ ಅಂದೆ, ಕೊನೆ ಬರೋ ದಿವ್ಸನು, ಬರೋ ಹಿಂದಿನ 2-3 ದಿವಸ ಮೊದಲೇ ಅಂದೆ ನಾನು, ಸಂದೀಪ್ ಬೇಡರಿ ಇದು ಬೇರೆ ವಿಷಯ ಹೇಳ್ಬಿಡ್ಲ ಅಂದೆ. ಇಲ್ಲ ಅದೇ ಬೇಕು ಅಂತಂದ್ರು. ಅದೇ ಬೇಕು, ವಚನಾಂಕಿತಗಳ ರಹಸ್ಯನೇ ಮಾತಾಡ್ರಿ ಅಂತ ತಿಳ್ಕೊಂಡಂದ್ರು. ಆಮೇಲೆ ನಾನು ಅದನ್ನ ಸ್ವಲ್ಪ ಗುರ್ತು ಹಾಕೊಂಡೆ, ಯಾಕಂದ್ರೆ ಸ್ಕ್ರಿಪ್ಟ್ ಇಲ್ಲದೆ ಮಾತಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ಯಾಕಂದ್ರೆ ಎಲ್ಲದನ್ನೂ ನೆನ್ಪಿಟ್ಕೊಳಕ್ಕಾಗಲ್ಲ. ಜೊತೆಗೆ ಅಥೆಂಟಿಕ್ ಆಗಿ, ಈ ಸುಮ್ಮನೆ ನಾವು ಮಾತಾಡೋದು ಬೇರೆ, ಅಥೆಂಟಿಕ್ ಆಗಿ, ಮತ್ತೆ ಇಲ್ಲಿ ಚರ್ಚಾಕೂಟನೂ ಕೂಡ ಇರುತ್ತೆ. ನೀವು ಅಂದ್ರೆ ನನ್ನ ಮಾತು ಮುಗಿದ್ಮೇಲೆ ನೀವು ಪ್ರಶ್ನೆ ಕೇಳಲಿಕ್ಕೂ ಕೂಡ ಅವಕಾಶ ಇರುತ್ತೆ. ಹಾಗಾಗಿ ನಾನು ನಿಮಗೆ ಅಥೆಂಟಿಕ್ ಆಗಿ ಹೇಳ್ಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡೇ ಬಂದೆ ನಾನು ಅದನ್ನ. ಅಂದ್ರೆ ಅದನ್ನೊಂದು ಏನಂತಾರೆ ಸ್ಕ್ರಿಪ್ಟ್ಗೆ ಕನ್ನಡದಲ್ಲಿ, ಪೂರ್ವ ತಯಾರಿ ಅದಾಯ್ತು, ಬರ್ಕೊಂಡಿರ್ತೀವಲ್ಲ, ಟಿಪ್ಪಣಿ ಮಾಡ್ಕೊಂಡೇನೆ ರೆಡಿ ಮಾಡ್ಕೊಂಡೆ ನಾನು ಬಂದೆ. ಈಗ ನಾವು ವಚನಾಂಕಿತಗಳ ವಿಷಯಕ್ಕೆ ಪ್ರವೇಶ ಮಾಡೋಣ. ಗೊತ್ತಾಗಿದೆ ನಿಮಗೆ, ಶರಣರು ವಚನಾಂಕಿತಗಳನ್ನ ಪ್ರಾರಂಭಿಸಿದ್ರು. ಅಂಕಿತಗಳನ್ನ ಇಟ್ಟುಕೊಂಡು ರಚಿಸುವಂತಹ ಪದ್ಧತಿ ದಾಸ ಸಾಹಿತ್ಯ ಕೂಡ ಗೊತ್ತಿದೆ ನಿಮಗೆಲ್ಲ, ವಚನಕಾರರ ನಂತರನೇ 3-4 ಶತಮಾನಗಳ ನಂತರ. ಹೀಗಾಗಿ ವಚನಾಂಕಿತಗಳಿಗೆ ಮೂಲಕರ್ತೃಗಳು ಶರಣರು ಅನ್ನುವಂಥದ್ದನ್ನ ನಾವು ಮೊದಲಿಗೆ ತಿಳ್ಕೊಂಡು, ಈಗ ವಚನಾಂಕಿತಗಳ ಪ್ರಕಾರಗಳನ್ನ ನಾವು ನೋಡೋದಕ್ಕೆ ಪ್ರಯತ್ನ ಮಾಡೋಣ. ವಚನಾಂಕಿತಗಳ ಪ್ರಕಾರಗಳು, ನೀವು ಸಾಮಾನ್ಯವಾಗಿ ತಕ್ಷಣದಲ್ಲಿ ಯಾರಾದರೂ ಸ್ವಲ್ಪ ಇದ್ರ ಬಗ್ಗೆ ಗಮನಿಸಿದ್ರೆ ಎಷ್ಟು ಪ್ರಕಾರದ ವಚನಾಂಕಿತಗಳನ್ನ ಗುರುತಿಸಿದಿರಾ? ಯಾರಾದ್ರೂ ಹೇಳ್ಬೋದಾ? ಹಂಗೆ ಸುಮ್ಮನೆ 2 ಪ್ರಕಾರ. ಗುಡ್. 2 ಪ್ರಕಾರದ ವಚನಾಂಕಿತಗಳು ಅಂತ ಹೇಳ್ತಾರೆ. ಯಾವ್ಯಾವ್ದಂತ ಏನಾದ್ರು ಹೇಳ್ಬೋದಾ? ಅದು ಹಂಗಾಗಲ್ಲ. ಗುಡ್. ನೋಡಿ, ಅಂದ್ರೆ ಎಷ್ಟು ಅದ್ಭುತ ಸಂಗತಿಗಳ. ನಾವು ಉಪನ್ಯಾಸಗಳನ್ನ ಏರ್ಪಡಿಸದೆ ಹೋದ್ರೆ, ಈ ವಿಷಯದಲ್ಲಿ ನಾವು ಮಾತಾಡದೆ ಹೋಗಿದ್ರೆ, ಅಂದ್ರೆ ಈ ಕಾರ್ಯಕ್ರಮ ಇಟ್ಕೊಳ್ಳದೆ ಹೋಗಿದ್ರೆ ನೀವು ಯಾರಾದ್ರ ಬಗ್ಗೆ ಆಲೋಚನೆನೂ ಮಾಡ್ತಿರ್ಲಿಲ್ಲ. ಆದ್ರೆ ಇಲ್ಲೇ ಈ ಕ್ಷಣದಲ್ಲೇ ಇವರೇ ಪ್ರಶ್ನೆ ಕೇಳಿದ್ ನನಗೆ, ಏನಂತ ಸಂಗತಿ ಇದೆ ಎಂದಿದ್ದು ಇವರೇನೆ, ನಮ್ ಗುರುಲಿಂಗ ಸ್ವಾಮಿಗಳನ್ನೇ ಗೊತ್ತಾಯ್ತಲ್ಲ, ಅವರೇನೆ ಹೇಳ್ತಾ ಇದ್ದಾರೆ. ತಕ್ಷಣದಲ್ಲಿ ಅಲ್ಲಿ ಗುರುತಿಸಿದ್ರು. ಕೆಲವರು ಅವರ ಹೆಸರನ್ನೇ ಅಂಕಿತವಾಗಿ ಇಟ್ಕೊಂಡಿದ್ದಾರೆ. ಗುಡ್. ಇನ್ನು ಕೆಲವರು ದೇವತೆಗಳನ್ನ ಹೆಸರು. ಸಾಮಾನ್ಯವಾಗಿ ವಿದ್ವಾಂಸರುಗಳು ಒಂದು ಪದ ಬಳಸ್ತಾರೆ, ಗೊತ್ತಿದೆಯಾ ನಿಮಗೆ? ವಚನಾಂಕಿತಗಳು ಒಂದು ಕೂಡಲೇ ವಿದ್ವಾಂಸರುಗಳು, ಸ್ವಾಮೀಜಿಗಳು ಮತ್ತು ಸಾಧಕರ ಅದನ್ನು ಬಳಸಲ್ಲ. ಅದರಲ್ಲೂ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿದ ಸಾಧಕರು, ಸ್ವಾಮೀಜಿಗಳ ಶಬ್ದ ಎಂದೂ ಬಳಸಲ್ಲ. ವಿದ್ವಾಂಸರುಗಳು ಮಾತ್ರ ವ್ಯಕ್ತವಾಗಿ ಬಳಸ್ತಾರೆ. ಏನು ವಚನಾಂಕಿತಗಳನ್ನು ಇಟ್ಕೊಳ್ಳುವಾಗ ಶರಣರು ತಮ್ಮ ಯಾವುದನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಗೊತ್ತಾ? ಆರಾಧ್ಯ ದೈವ. ಗುಡ್.
ಆರಾಧ್ಯ ದೈವ ಅನ್ನೋದಕ್ಕಿಂತ ಇನ್ನೂ ಒಂದು ಶಬ್ದ ಬಳಸ್ತಾರೆ, ಶರಣರಿಗೆ ವಿರುದ್ಧವಾದ ಶಬ್ದ ಅದು ನೋಡಿದ್ರೆ. ಆದರೆ ಅದು ಬಂದ್ಬಿಟ್ಟಿದೆ ವಿದ್ವಾಂಸರುಗಳಲ್ಲಿ, ನೀವು ಪುಸ್ತಕಗಳು ಓದುವಾಗ ಅದನ್ನ ಗಮನಿಸ್ಬೋದು. ಕುಲದೈವ ಅಂತ ಬಳಸ್ಬಿಡ್ತಾರೆ. ತಮ್ಮ ತಮ್ಮ ಕುಲದೈವಗಳನ್ನ ಇಟ್ಕೊಂಡಿದ್ದಾರೆ, ಆರಾಧ್ಯ ದೈವಗಳನ್ನ ಇಟ್ಕೊಂಡಿದ್ದಾರೆ. ಇಲ್ಲ, ಶರಣರಿಗೆ ಆರಾಧ್ಯ ದೈವ ಒಬ್ಬೊಬ್ರಿಗೊಂದೊಂದಾಗ್ಲಿ ಅಥವಾ ಕುಲದೈವ ಒಬ್ಬೊಬ್ರಿಗೊಂದೊಂದಾಗ್ಲಿ, ಮನೆ ದೈವ ಇಷ್ಟ ದೈವ, ಅದ ಕುಲದೈವ ಅನ್ನೋದಕ್ಕಿಂತ ಸರಿಯಾದ ಶಬ್ದ ಅಂದ್ರೆ ಇಷ್ಟ ದೈವ ಅಂತ ಬಳಸ್ಕೊಂಡಿದ್ದಾರೆ ಶರಣರು ಅಂತ ಹೇಳ್ತಾರೆ. ಶರಣರಿಗೆ ಇಷ್ಟ ದೈವ ಅನ್ನೋದು ಇರಲಿಲ್ಲ. ಅಥವಾ ಇನ್ನೂ ನೀವು ಆಳವಾಗಿ ಅಧ್ಯಯನ ಮಾಡಿದ್ರೆ ಕೆಲವು ವಚನಗಳಲ್ಲಿ ಇಷ್ಟ ದೈವ ಇದೆ ಅಂತ ಕೆಲವರಲ್ಲಿ ಅನ್ನಿಸ್ತದೆ, ಒಂದ್ 2-3 ಜನರಲ್ಲಿ ಅನಿಸ್ತದೆ, ಮೇಲ್ನೋಟಕ್ಕೆ ಅನಿಸ್ತದೆ ಅದು. ಉದಾಹರಣೆಗೆ ಸೌರಾಷ್ಟ್ರ ಸೋಮೇಶ್ವರ, ಹೌದಲ್ವಾ, ಅದು ಇಷ್ಟ ದೈವ ಹೌದು. ಮತ್ತು 12 ಜ್ಯೋತಿರ್ಲಿಂಗಗಳಲ್ಲಿ ಅದು ಒಂದು. ಶ್ರೀಶೈಲ ಮಲ್ಲಿಕಾರ್ಜುನ ಅಂದಾಗ ಸರಿ, ಆದ್ರೆ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಅಂದಾಗ, ಚನ್ನಮಲ್ಲಿಕಾರ್ಜುನ ಅಂತ ಬಳಸಿದಾಗ ಅದು ಕುಲದೈವ ಅಥವಾ ಇಷ್ಟ ದೈವ ಅಥವಾ ಆರಾಧ್ಯ ದೈವ ಅಂತ ಹೇಳೋದಕ್ಕಾಗಲ್ಲ. ಚನ್ನಮಲ್ಲಿಕಾರ್ಜುನ ಅನ್ನೋದು ಮಾಡಿಫೈಡ್, ಅಂದ್ರೆ ಮಹಾದೇವಕ್ಕ ಚೆನ್ನ ಅನ್ನೋ ಶಬ್ದ ಸೇರಿಸ್ಕೊಂಡು ಮಲ್ಲಿಕಾರ್ಜುನ ಅಂತ ಇಟ್ಕೊಂಡಿದ್ದಾರೆ. ಆದ್ರೂ ಕೂಡ ಅದು ಸ್ಥಾವರಲಿಂಗ ಸೂಚಕ ಅಂತ ಇಟ್ಕೊಳ್ಬಹುದು. ಆದ್ರೆ ಬಹಳ ಜನ ನಾವೆಲ್ಲರೂ ತಪ್ಪು ತಿಳ್ಕೊಂಡಿರೋ ಸಂಗತಿ ಏನಂದ್ರೆ ಕೂಡಲ ಸಂಗಮ ದೇವ ಅನ್ನುವಂತಹದ್ದೇನಿದೆ ಇದು ಸ್ಥಾವರಲಿಂಗ ಸೂಚಕ ಅಂತ ಬಹಳ ಜನ ಅನ್ಕೊಂಡಿದ್ದಾರೆ. ಮತ್ತು ಅವರು ವಚನಾಂಕಿತವನ್ನು ತಿದ್ದೋದಕ್ಕೂ ಕೂಡ ಅದೇ ಕಾರಣ ಆಯ್ತು ಅಂತ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾತನಾಡಿದ್ದಾರೆ. ಆದ್ರೆ ನಾನು ಆಧಾರ ಪೂರ್ವಕವಾಗಿ ಹೇಳಬಲ್ಲೆ, ಕೂಡಲ ಸಂಗಮ ದೇವ ಅನ್ನುವಂಥದ್ದು ಸ್ಥಾವರಲಿಂಗ ಸೂಚಕ ಅಲ್ಲ, ಅಥವಾ ಇಷ್ಟ ದೈವ ಸೂಚಕವೂ ಅಲ್ಲ. ಅವರಿಗೆ ಪರಮಾತ್ಮ ಒಬ್ಬನೇ, ಎಲ್ಲಾ ಶರಣರಿಗೂ ಪರಮಾತ್ಮ ಒಬ್ಬನೇ. ಅವ್ರು ಹೇಳ್ತಾರೆ ಸ್ಪಷ್ಟವಾಗಿ, ದೇವನೊಬ್ಬ ನಾಮ ಹಲವು, ಪರಮಪತಿವ್ರತೆಗೆ ಗಂಡನೊಬ್ಬ ಕಾಣಿರೋ. ಅಂದ್ರೆ ದೇವರು ಒಬ್ಬನೇ, ನನ್ನ ದೇವರು ಬೇರೆ ನಿಮ್ಮ ದೇವರು ಬೇರೆ ಅನ್ನುವಂಥದ್ದು ಬೇರೆ ಬೇರೆ ಸಾಧಕರಲ್ಲಿ ಕೆಲವು ಸಂದರ್ಭಗಳಲ್ಲಿ ಕಂಡು ಬರ್ಬೋದು. ಶರಣರಲ್ಲೂ ಕೂಡ ಅದೇ ಹೇಳದ್ನಲ್ಲ, ಕೈಲಾಸ ಸೂಚಕವಾದ ಕೆಲವು ವಚನಗಳು ಬಸವಣ್ಣವರ ವಚನಗಳಲ್ಲೇ ಕಂಡು ಬರ್ತವೆ. ಕೈಲಾಸ ಸೂಚಕವಾದಂಥದ್ದು ಪನ್ನಗಭೂಷಣ ನಲ್ಲದ ಗಂಡರು ಇನ್ನೆನಗಾಗದ ಮೋರೆ ನೋಡವ್ವ ಅಂತ ಅನ್ನುವಾಗ, ಮತ್ತು ಎನ್ನನ್ನು ಏಕೆ ಒಲ್ಲೆ ಹುಟ್ಟೆಂದು ಹುಟ್ಟಿಸಿದೆ ಇಳಿಬಿಟ್ಟೆ ಅಂತ ಕೆಲವು ಶಬ್ದಗಳನ್ನು ನಾವು ಗಮನಿಸಿದಾಗ ಕೈಲಾಸ ಅನ್ನುವಂಥದ್ದೊಂದು ಬೇರೆ ಇದೆ. ಭೂಲೋಕದಲ್ಲಿ ನಾನು ಹುಟ್ಟುಬಿಟ್ಟಿದ್ದೀನಿ ಅನ್ನೋ ಭಾವನೆ ಪ್ರಾರಂಭಾವಸ್ಥೆಯಲ್ಲಿ ಬಂದರೂ ಕೂಡ ಕೂಡಲ ಸಂಗಮ ದೇವ ಅನ್ನುವ ಶಬ್ದ ಏನಿದೆ ಅದು ಹುಟ್ಕೊಂಡಿರೋದು, ಅದು ಅದರ ವ್ಯುತ್ಪತ್ತಿ ಅಂತ ಕರಿತೀವಿ. ಆ ಕೂಡಲ ಸಂಗಮ ದೇವ ಅನ್ನೋದ ವಚನಾಂಕಿತದ ವ್ಯುತ್ಪತ್ತಿ ಇದೆಯಲ್ಲ, ಅದು ಮಾತ್ರ ಸ್ಥಾವರಲಿಂಗ ಸೂಚಕ ಅಲ್ಲ. ಆದ್ರೆ ನೀವು ಅನೇಕ ಜನ ಹೌದು ಅಂತಾನು ಅನ್ಬೋದು ಇದುವರೆಗೆ, ಅಲ್ವಾ? ಅಂತೀರ ತಾನೆ? ಯಾರು ಅನ್ನಲ್ವಾ? ನನ್ನ ಮಾತನ್ನ ಒಪ್ಕೊಂಡ್ಬಿಡ್ತೀರಾ ಹೋಲ್ಸೇಲ್ ಆಗಿ? ಒಪ್ಕೊಂತೀರಾ ಅಥವಾ ಇಲ್ಲ? ಕೇಳ್ಕೊಳ್ಳೋದು ಬೇಡ. ನೀವು ಅಂದ್ರೆ ನಿಮ್ಮ ಮನಸ್ಸಲ್ಲೂ ಜಿಜ್ಞಾಸೆ ನಡೀಲಿ ಅಂತ ನಾನು ಹೇಳೋದು. ನಿಮ್ಮ ಮನಸ್ಸಲ್ಲೂ ಕೂಡ ಜಿಜ್ಞಾಸೆ ನಡೀತಾ ಇರ್ಲಿ. ಇದುವರೆಗೆ ಕೂಡಲ ಸಂಗಮ ದೇವ ಸ್ಥಾವರಲಿಂಗ ಸೂಚಕ ಹೌದು ಅಂತ ನಿಮಗೆಲ್ಲ ಅನ್ಸಿತ್ತಲ್ವಾ? ಅನ್ಸಿತ್ತಾ? ಹಾ, ಅಲ್ಲ ಇವಾಗ ಅಂತೀರಾ? ಹೌದಾ? ಗುಡ್ ಗುಡ್, ಸಂತೋಷ. ಆದ್ರೆ ಇನ್ನೂ ಕೆಲವರು, ಅಂದ್ರೆ ಇಲ್ಲಿ ಇರುವ ಸಾಧಕರುಗಳಲ್ಲ, ಇನ್ನೂ ಕೆಲವು ವಿದ್ವಾಂಸರುಗಳು ಮತ್ತು ಸಾಧಕರು ಕೂಡ ಕೂಡಲ ಸಂಗಮ ದೇವ ಸ್ಥಾವರಲಿಂಗ ಸೂಚಕ ಅಂತ ಇರಬಹುದು ಅಂತ ಹೇಳಿ ಅನ್ಕೊಂಡಿರ್ಬೋದು. ಅಥವಾ ನಿಮಗೂ ಯಾರಾದ್ರೂ ಪ್ರಶ್ನೆ ಮಾಡಬಹುದು, ಬಸವಣ್ಣವ್ರು ಮೊದಲು ಸ್ಥಾವರಲಿಂಗ ಸೂಚಕ ಇಟ್ಕೊಂಡಿದ್ರಲ್ಲ ಅಂತ ಹೇಳ್ಬಿಟ್ಟು, ಅಲ್ವಾ? ಪ್ರಶ್ನೆ ಬರ್ತದ ಅದು. ಅದಕ್ಕೆ ನೀವು ಅವ್ರಿಗೆ ಉತ್ತರ ಕೊಡ್ಲಿಕ್ಕೂ ಸಿದ್ಧವಾಗಿರ್ಬೇಕು. ಪಾಯಿಂಟ್ ಬೈ ಪಾಯಿಂಟ್ ಹೇಳ್ಬೇಕು ನಾವು. ಈ ಕೂಡಲ ಸಂಗಮ ದೇವ ಅನ್ನೋ ಶಬ್ದ ಏನಿದೆ ಅದನ್ನ ಸೃಷ್ಟಿ ಮಾಡಿದವರೇ ಬಸವಣ್ಣನವರು. ನೀವು ಆ ಊರು ಇವಾಗ ಕೂಡಲ ಸಂಗಮ ಅಂತ ಬಂದಿದೆಯಲ್ಲ, ಈ ಬಸವಣ್ಣವರ ಐಕ್ಯ ಕ್ಷೇತ್ರ ಯಾವ್ದಂತ ಅಂದ್ಕೊಳ್ಳಿ, ಎಲ್ಲರೂ ಹೇಳ್ಬಿಡ್ತೀರಾ ಕೂಡಲ ಸಂಗಮ ಅಂತ. ಆದ್ರೆ ಕೂಡಲ ಸಂಗಮಕ್ಕೆ 50, 60 ಅಥವಾ 70, 80 ವರ್ಷಗಳ ಹಿಂದೆ ಆ ಹೆಸರು ರಿಜಿಸ್ಟ್ರಲ್ಲೂ ಇರಲಿಲ್ಲ. ಈಗಲೂ ನೀವು ಹಳೆ ಹೆಸರುಗಳನ್ನ ತಗೊಂಡ್ರೆ, ಹಳೆ ರಿಜಿಸ್ಟರ್ಗಳನ್ನ ತಗೊಂಡ್ರೆ ಅದ್ರ ಹೆಸರೇನಂತ ಇದೆ? ಕಪ್ಪಡಿ ಸಂಗಮ ಅಂತ ಇದೆ. ವಚನಗಳಲ್ಲೂ ಕೂಡ ಬೇರೆಯವ್ರು ಬಳಸುವಾಗ, ತುರುಗಾ ಹಿರಾಮಣ್ಣನವರ ವಚನಗಳಲ್ಲಿ
ಮತ್ತು ಬೇರೆ ಒಂದು 3-4 ಜನ ಶರಣರ ವಚನಗಳಲ್ಲಿ ಬಸವಣ್ಣ ಕಪ್ಪಡಿಗೆ ಅಂತಾನೆ ಬಳಸಿದ್ದಾರೆ. ಅಲ್ಲಿ ಕೂಡಲ ಸಂಗಮ, ಕೂಡಲ ಅನ್ನೋ ಶಬ್ದ ಇಲ್ಲ, ಕಪ್ಪಡಿ ಸಂಗಮ ಅಂತ ಇರೋದು. ಆಮೇಲೆ ಅನೇಕ ಜನ ವಿದ್ವಾಂಸರು ಬರ್ದಿರೋ ಹಾಗೆ ಬಸವಣ್ಣನವರು ಅಲ್ಲಿದ್ದಂತ ಸ್ಥಾವರಲಿಂಗವನ್ನ ಮೊದಲು ಪೂಜೆ ಮಾಡಿದ್ರು, ಅದೇ ಕೂಡಲ ಸಂಗಮ ದೇವ ಅದೇ ಅಂತ ಅನ್ಕೊಂಡಿದಾರಲ್ಲ, ಅದು ಕೂಡ ಅಲ್ಲ. ಇವತ್ತು ನೀವು ಅಲ್ಲಿ ಹೋಗ್ಬಿಟ್ಟು ಮಾತಾಡಿಸಿ, ಕೂಡಲ ಸಂಗಮದ ಗುಡಿಗೆ ಹೋಗ್ಬಿಟ್ಟು ಇಲ್ಲಿರುವ ಸ್ಥಾವರಲಿಂಗದ ಹೆಸರೇನು ಅಂತ ಕೇಳಿದ್ರೆ ಸಣ್ಣ ಹುಡುಗನಿಂದ ಹಿಡ್ಕೊಂಡು ಪೂಜಾರಿವರೆಗೆ ಎಲ್ಲರೂ ಹೇಳೋದು ಆ ಲಿಂಗಕ್ಕೆ ಕೂಡಲ ಸಂಗಮ ದೇವ ಅಂತ ಯಾರು ಹೇಳಲ್ಲ. ಏನಂತಾರ ಗೊತ್ತಾ? ಅಲ್ಲ, ಸಂಗಮೇಶ್ವರ ಅಂತ ಬಳಸ್ತಾರೆ ಹೊರತು ಕೂಡಲ ಸಂಗಮ ದೇವ ಅಂತ ಯಾರು ಬಳಸಲ್ಲ. ಸಂಗಮನಾಥ ಅಥವಾ ಸಂಗಮೇಶ್ವರನ ಗುಡಿ ಅಂತಾನೆ ಬಳಸೋದು. ಕೂಡಲ ಸಂಗಮ ದೇವನ ಗುಡಿ ಅಂತ ಬಳಸೋದಿಲ್ಲ, ಕೂಡಲ ಸಂಗಮ ದೇವನ ಗುಡಿ ಅಂತ ಬಳಸಲ್ಲ. ಅಂದ್ರೆ ಅದು ಸ್ಥಾವರಲಿಂಗ ಸೂಚಕ ಅಲ್ಲ, ಕೂಡಲ ಮತ್ತು ಸಂಗಮ. ಕೂಡಲ ಅನ್ನುವಂಥದ್ದು ಪಕ್ಕ ಕನ್ನಡದ ಶಬ್ದ, ಸಂಗಮ ಅನ್ನುವಂಥದ್ದು ಸಂಸ್ಕೃತ ಶಬ್ದ. ಸಂಗಮ ಸ್ಥಳಗಳು ಇವತ್ತು ನೀವು ಬೇರೆ ಬೇರೆ ನದಿ, ಬರೀ ಕೂಡಲ ಸಂಗಮ ಅಲ್ಲ, ಶಿವಮೊಗ್ಗದಲ್ಲಿರ್ತಕ್ಕಂಥ ತುಂಗಾ ಮತ್ತು ಭದ್ರಾ ಕೂಡಿರೋದಿರ್ಬೋದು, ಮತ್ತು ಘಟಪ್ರಭಾ ಮಲಪ್ರಭಾ ಕೂಡಿರ್ತಕ್ಕಂಥ ಚಿಕ್ಕ ಸಂಗಮ ಅಂತ ಕರೀತಾರೆ, ಅದಕ್ಕೆ ಚಿಕ್ಕ ಸಂಗಮ ಅಂತ ಕರೀತಾರೆ. ಎಲ್ಲಾ ಕಡೆನೂ ನಮ್ಮಲ್ಲಿ ಎಲ್ಲೆಲ್ಲಿ ನದಿಗಳು ಕೂಡಿದವೋ ಅವಕ್ಕೆ ಕೂಡ್ಲಿಗಿ ಅಥವಾ ಕೂಡಲ ಅಥವಾ ಸಂಗಮ ಅಂತ ಬಳಸ್ತಾರೆ ಹೊರತು ಅದರಲ್ಲಿ ಅಂದ್ರೆ ಬೇರೆ ಹೆಸರಿಲ್ಲ. ಅದಕ್ಕೆ ಬಸವಣ್ಣನವರು ಪ್ರಾಯಶಃ ಕೂಡಲ ಸಂಗಮ ದೇವ ಅಂದ್ರೆ ಪರಮಾತ್ಮ ಸೂಚಕ, ಕೂಡಲ ಸಂಗಮ ಅದು ಅವರಿಗೆ ಅತ್ಯಂತ ಪ್ರಿಯವಾದ ಸ್ಥಳವೂ ಕೂಡ ಆಗಿತ್ತು. ಆ ಅರ್ಥದಲ್ಲಿ ಕೂಡಲ ಸಂಗಮ ದೇವ ಅನ್ನುವಂತಹ ವಚನಾಂಕಿತವನ್ನ ಸೃಷ್ಟಿಸ್ಕೊಂಡಿದ್ದಾರೆ. ಮೊದಲು ಪ್ರಾಯಶಃ ಅನುಭವ ಮಂಟಪ ರಚನೆ ಆಗೋದಕ್ಕೆ ಮುಂಚೆ, ಅಂದ್ರೆ ಬಸವಣ್ಣನವರು ಕಲ್ಯಾಣಕ್ಕೆ ಬಂದ ಮೇಲೂ ಕೂಡ 9 ವರ್ಷಗಳು ಅನುಭವ ಮಂಟಪ ಇರಲಿಲ್ಲ. ಗಮನಿಸಿದಾರ ಅದನ್ನ ಗಮನದಲ್ಲಿ ಇಟ್ಕೋಬೇಕು ನೀವು ಚೆನ್ನಾಗಿ. ಐತಿಹಾಸಿಕ ಸಂಗತಿಗಳು ಕೂಡ ಮುಖ್ಯ ಆಗ್ತವೆ. ಹಾಗಾದ್ರೆ ಅದನ್ನ ಅಷ್ಟು ಅಥೆಂಟಿಕ್ ಆಗಿ ಹೇಗೆ ಹೇಳ್ತೀರಾ ಅಂತ ನೀವು ಕೇಳ್ಬೋದು. ಬಸವಣ್ಣವ್ರದೊಂದು ವಚನ ಬರುತ್ತಲ್ಲ, ಭಕ್ತಿಗೆ ಬೀಡಾಯಿತು ಕಲ್ಯಾಣ 36 ವರ್ಷ, ಅನುಭವಕ್ಕೆ ಸದನವಾದುದು 27 ವರ್ಷ. 36ರಲ್ಲಿ 27 ಕಳೆದ್ರೆ 9 ವರ್ಷ. ಕೂಡಲ ಸಂಗಮ ಅಂದ್ರೆ ಕಲ್ಯಾಣಕ್ಕೆ ಬಂದು 9 ವರ್ಷಗಳ ಕಾಲ ಸಿದ್ಧತೆ ನಡೆದಿದೆ. ಮೊದಲು ಅವರು ಮತ್ತೆ ಪ್ರಾಯಶಃ ಮೊಟ್ಟ ಮೊದಲಿಗೆ ಅವ್ರ ಮನೆ ಕೇವಲ ಮನೆಯಾಗಿತ್ತು. ಬಲದೇವರಸರು ಏನು ನೀಲಲೋಚನೆ ಅಮ್ಮನವ್ರ ಜೊತೆಗೆ ಲಗ್ನ ಮಾಡಿದ್ಮೇಲೆ ಪ್ರಾಯಶಃ ಬಲದೇವರಸರ ಮನೆಯಲ್ಲೇ ಬಸವಣ್ಣವರು ಉಳ್ಕೊಂಡ್ರು. ಅವಾಗಿನ್ನೂ ಅವರು ಕರ್ಣಿಕರಾಗಿದ್ರು, ಕರ್ಣಿಕರ ವೃತ್ತಿಯನ್ನ ಕೈಕೊಂಡಿದ್ರು. ಅಲ್ಲಿಂದ ಪ್ರಾರಂಭ ಆಗತ್ತೆ ಅವ್ರದ್ದು. ಅಲ್ಲಿಂದ ಶುರುವಾದಂತಹದ್ದು ತಾವೇನು ಕೂಡಲ ಸಂಗಮದಲ್ಲಿ ಕಲ್ಪಿಸ್ಕೊಂಡಿದ್ರು ಅವನ್ನೆಲ್ಲ ಜಾರಿಗೆ ತರೋದಕ್ಕೆ ಪ್ರಾರಂಭಿಸ್ತಾರ ಅವರು. ಹಾಗೆ ಪ್ರಾರಂಭಿಸುವ ಹೊತ್ತಿನಲ್ಲಿ ಅದು ಮಹಾಮನೆ ಆಗಿರ್ಲಿಲ್ಲ, ಅದು ಕೇವಲ ಮನೆಯಾಗಿತ್ತು. ಬರ್ತಾ ಬರ್ತಾ ಎಲ್ಲ ಜನರು ಬಂದು ಸೇರ್ಕೊಂಡು ಚರ್ಚೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಅನುಭವ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆವಾಗ ಪ್ರಾಯಶಃ ಅದು ಮನೆ ಹೋಗಿ ಮಹಾಮನೆ ಆಯ್ತು. ಮುಂದೆ 9 ವರ್ಷಗಳ ನಂತರ ಅನುಭವ ಮಂಟಪ ರಚನೆ ಆಯ್ತು. ಆವಾಗ ಅಂಕಿತಗಳನ್ನ ಇಟ್ಟುಕೊಳ್ಳೋ ವಿಷಯದಲ್ಲಿ ವಚನಗಳಿಗೆ ಏನಂತ ಹೇಳಬೇಕು, ವಚನ ಅನ್ನೋ ಶಬ್ದ ಮತ್ತು ಅಂಕಿತಗಳನ್ನ ಇಟ್ಕೊಳ್ಳೋ ವಿಷಯದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಮೊದಲಿಗೆ ಸಾಕಷ್ಟು ಚರ್ಚೆ ಆಗಿಯೇ ಅಂಕಿತಗಳನ್ನ ಇಟ್ಕೊಂಡಿದ್ದಾರೆ, ಅದರಲ್ಲಿ ಸಂಶಯ ಇಲ್ಲ. ಆದ್ರಿಂದ ಕೂಡಲ ಸಂಗಮ ದೇವ ಅನ್ನುವಂಥದ್ದು ಸ್ಥಾವರಲಿಂಗ ಸೂಚಕ ಅಲ್ಲ. ಅದನ್ನು ನಾವು ಚೆನ್ನಾಗಿ ಗಮನಿಸ್ಕೋಬೇಕು. ಅದಕ್ಕೆ ನಾನು ಮೊದಲನೇ ಪ್ರಕಾರದ ವಚನಾಂಕಿತಗಳನ್ನ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳೇನೆ ಸ್ಥಾವರಲಿಂಗ ಅಥವಾ ಇಷ್ಟದೈವ ಸೂಚಕ ವಚನಾಂಕಿತಗಳು, ಕುಲದೈವ ಅನ್ನೋ ಶಬ್ದ ಬೇಡ, ನಾನು ಕುಲದೈವ ಅಂತ ಕೊಟ್ಬಿಟ್ಟಿದ್ದೆ, ಆದ್ರೆ ಅದನ್ನ ನಾನು ಕೈ ಬಿಡ್ತೀನಿ. ಇಷ್ಟದೈವ ಅನ್ನುವಂಥದ್ದೇ ಸರಿಯಾದದ್ದು. ಸ್ಥಾವರಲಿಂಗ ಸೂಚಕ ಅಥವಾ ಇಷ್ಟದೈವ ಸೂಚಕ ವಚನಾಂಕಿತಗಳು ಮೊದಲನೇದು. ಆದ್ರೆ ಮುಂದೆ ನೀವು ಅಧ್ಯಯನ ಮಾಡ್ತಾ ಅದಕ್ಕೆ ವಿಶ್ಲೇಷಣೆ ಬರಿಬೇಕಾದಾಗ ಇಷ್ಟದೈವ ಅನ್ನುವಂಥ ಪದನ ನಾವು ಕೈ ಬಿಡ್ತಾ ಇದ್ದೀವಿ. ಅವರು ಒಬ್ಬನೇ ಪರಮಾತ್ಮನಿಗೆ ಬೇರೆ ಬೇರೆ ಹೆಸರುಗಳನ್ನ ಇಟ್ಟಿದ್ದಾರೆ ಎನ್ನುವಂಥದ್ದನ್ನ ಹೇಳಬೇಕು. ಅಂತಹದ್ರಲ್ಲಿ ಮೊದಲನೇದು ಕೂಡಲ ಸಂಗಮ ದೇವ ಹಾಕಿದ್ದೀನಿ ಇಷ್ಟದೈವ ಸೂಚಕದಲ್ಲಿ. ಗುಹೇಶ್ವರ ಹೇಗೆ ರಚನೆ ಆಯಿತು ನಿಮಗೆಲ್ಲ ಗೊತ್ತಿದೆ ಅಲ್ವಾ?
ಗುಹೇನ ಅದು ಸರಿ, ಆದ್ರೆ ಅವರು ಅದನ್ನ ಅಂಕಿತ ಇಟ್ಕೊಳ್ಳೋದಕ್ಕೆ ಕಾರಣ ಅನಿಮಿಷ ಯೋಗಿಯಿಂದ ಲಿಂಗ ಪಡ್ಕೊಂಡ್ರು. ಗುಹೆಯಲ್ಲಿ ಪಡ್ಕೊಂಡಂತ ಈಶ್ವರ ಗುಹೇಶ್ವರ. ಅದೇನ ಇಷ್ಟದೈವ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇಷ್ಟದೈವ ಅಥವಾ ಏನು ಅಲ್ಲ, ಅದು ಹೆಸರು ರಚಿಸ್ಕೊಂಡ್ರು. ಕೂಡಲ ಚನ್ನ ಸಂಗಮ ದೇವ, ಅದು ಚನ್ನಬಸವಣ್ಣವರ ಅಂಕಿತ. ಅದು ಗುರುಗಳ ಮೇಲಿನ ಪ್ರೀತಿಯಿಂದ ಇಟ್ಕೊಂಡದ್ದು. ಅದು ಎರಡನೇ ಪ್ರಕಾರದ ಬರುತ್ತೆ. ಆಮೇಲೆ ಚನ್ನ ಮಲ್ಲಿಕಾರ್ಜುನ, ಇದು ಅಷ್ಟೇ. ಮಲ್ಲಿಕಾರ್ಜುನ ಅಥವಾ ಶ್ರೀಶೈಲ ಮಲ್ಲಿಕಾರ್ಜುನ ಅಂದಾಗ ಸ್ಥಾವರಲಿಂಗ ಸೂಚಕ ಆಗುತ್ತೆ. ಚನ್ನ ಮಲ್ಲಿಕಾರ್ಜುನ ಅಂದಾಗ ಅದು ಪರಮಾತ್ಮ ಸೂಚಕ ಆಗುತ್ತೆ. ಆದ್ರಿಂದ ಇದು ಕೂಡ ಒಂದು ಅಂಕಿತ ವಿಶೇಷ, ಒಂದು ಪ್ರಕಾರ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮತ್ತು ಕಲಿದೇವರ ದೇವ. ಕಲಿದೇವರ ದೇವ ಯಾರ್ದು ಅಂತ ಗೊತ್ತಿದೆ ನಿಮ್ಗೆಲ್ಲ, ಮಡಿವಾಳ ಮಾಚಿದೇವರು. ಈಗ ಅಲ್ಲಿ ದೇವರ ಹಿಪ್ಪರಿಗೆ ನೀವು ಹೋದ್ರೆ ಕಲಿದೇವರ ದೇವಸ್ಥಾನ ಅಂತ ಅಲ್ಲೂ ಸ್ಥಾವರಲಿಂಗ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಮಡಿವಾಳ ಮಾಚಿದೇವರು ಕಲಿದೇವರ ದೇವ ಅನ್ನುವಂತಹದ್ದನ್ನ ಹೊಸದಾಗೆ ಇಟ್ಕೊಂಡ್ರು ಅನ್ನೋದು ನಾವು ಗಮನಿಸ್ಬೇಕು. ಯಾಕೆ ಅಂದ್ರೆ ಒಂದು ವೇಳೆ ಕಲಿದೇವ ಅನ್ನುವಂತ ಸ್ಥಾವರಲಿಂಗ ಮೊದಲೇ ಇದ್ದಿದ್ರೆ ದೇವರ ಹಿಪ್ಪರಿಗೆ ಅಲ್ಲದೇನೆ ಬೇರೆ ಕಡೆನೂ ಇರ್ಬೇಕಾಗಿತ್ತು. ಹೌದಾ? ದೇವರ ಹಿಪ್ಪರಿಗೆ ಬಿಟ್ಟು ಮಡಿವಾಳ ಮಾಚಿದೇವರು ಬಿಟ್ಟು ಕಲಿದೇವರ ದೇವೇಶ್ವರ ಕಲೀಶ್ವರ ಅಥವಾ ಕಲಿದೇವರೇಶ್ವರ ಅನ್ನುವಂತ ಸ್ಥಾವರಲಿಂಗಗಳು ನಿಮ್ಗೆಲ್ಲಾರು ಸಿಗ್ತಾವ? ಬೇರೆಯವರಲ್ಲೆಲ್ಲ ಗಮನಿಸಿದೀರಾ? ನಾನಂತೂ ಗಮನಿಸಿಲ್ಲ, ನನಗೆ ಸಿಕ್ಕಿಲ್ಲ. ಸಿಕ್ಕಿದ್ರೆ ಹೇಳ್ಬೋದು ನೀವು. ಆದ್ರಿಂದ ಕಲಿದೇವರ ದೇವ ಅನ್ನುವಂಥದ್ದು ಕೂಡ ಮಡಿವಾಳ ಮಾಚಿದೇವರ ಹೊಸ ಸೃಷ್ಟಿಯೇ. ಸೌರಾಷ್ಟ್ರ ಸೋಮೇಶ್ವರ, ಅದಂತೂ ಆ ಸ್ಥಾವರಲಿಂಗ ಸೂಚಕ ಅಂತ ಅನ್ನಿಸ್ಬೋದು ಮೇಲ್ನೋಟಕ್ಕೆ. ಆದ್ರೆ ಆದಯ್ಯನವರ ವಚನಗಳನ್ನ ನಾವು ಅಧ್ಯಯನ ಮಾಡಿದಾಗ ಅವರು ಸ್ಥಾವರಲಿಂಗಗಳಿಗೆ ಅಂಟ್ಕೊಂಡಿಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೌರಾಷ್ಟ್ರ ಸೋಮೇಶ್ವರ. ನಿಕ್ಕಳಂಕ ಮಲ್ಲಿಕಾರ್ಜುನ ಯಾರ್ದಿದು ಗೊತ್ತಾ? ಮೋಳಿಗೆ ಮಾರಿ ತಂದೆಗಳು. ನಿಕ್ಕಳಂಕ ಮಲ್ಲಿಕಾರ್ಜುನ ಅನ್ನೋದು ತುಂಬಾ ಜನ ಇಟ್ಕೊಂಡಿದ್ದಾರೆ. ಈ ಮಲ್ಲಿಕಾರ್ಜುನ ಅನ್ನೋ ಶಬ್ದ ಕೂಡ ಬಂದಿರೋದು ಮೊಟ್ಟ ಮೊದಲು ಹಿಂದಿನ ಕಾಲದಲ್ಲಿ ಈ ಮಲ್ಲಗಳು ಅಂದ್ರೆ ಗೊತ್ತಾಗ್ತದಲ್ಲ, ಜಟ್ಟಿಗಳು, ಪೈಲ್ವಾನ್ರುಗಳು, ಅವ್ರಿಗೆ ಬಹಳ ಬೆಲೆ ಇತ್ತು. ವೀರಭದ್ರ ಆಗ್ಲಿ ಅಥವಾ ಬೇರೆ ಬೇರೆಯವರೆಲ್ಲ ಅವರೆಲ್ಲ ಜಟ್ಟಿಗಳೇನೆ, ಮಲ್ಲಗಳೇ ಅವರೆಲ್ಲ, ಗೊತ್ತಾಯ್ತಲ್ವಾ? ಆದ್ರಿಂದ ಆ ಮಲ್ಲಿಕಾರ್ಜುನ ಅನ್ನುವಂಥದ್ದು ನೀವು ಕರ್ನಾಟಕದಲ್ಲಿ, ಅದೇ ನಾನು ತಮಾಷೆ ಮಾಡ್ತಿರ್ತೀನಿ, ದೇವರುಗಳಲ್ಲಿ ಏನಾರ ಚುನಾವಣೆ ಮಾಡಿದ್ರೆ ಕರ್ನಾಟಕದಲ್ಲಿ ಗೆಲ್ಲೋ ಮನೆ ದೇವರುಗಳು ಎರಡೇ. ಯಾವ್ದಪ್ಪ ಅಂದ್ರೆ ವೀರಭದ್ರ ಮತ್ತು ಮಲ್ಲಿಕಾರ್ಜುನ, ಗೊತ್ತಾಯ್ತಲ್ವಾ? ಆದ್ರಿಂದ ಮಲ್ಲಿಕಾರ್ಜುನ ಅನ್ನುವಂಥದ್ದು ಕೂಡ ಗೊತ್ತಾಯ್ತಲ್ಲ, ಅದು ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಸ್ಥಾವರಲಿಂಗ ಅಂತ ಅನ್ಸಿದ್ರು ನಿಕ್ಕಳಂಕ ಅಂತ ಶಬ್ದ ಬಳಸಿದಾರಲ್ಲ, ಹಾಗಾಗಿ ಅದು ಪರಾತ್ಪರ ಪರಾಶಕ್ತಿಗೆ ಅವ್ರು ಇಟ್ಕೊಂಡಂತ ಹೆಸರು. ಇನ್ನು ಕೊನೆಯದಾಗಿ ಅಮರೇಶ್ವರ ಲಿಂಗ, ಅದನ್ನು ಕೂಡ ಅಮರೇಶ್ವರ ಲಿಂಗ ಅನ್ನುವಂಥದ್ದು ಗುಡುಗುಂಟೆ ಅಮರೇಶ್ವರ ಅಂತ ಎಳ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ವಾಸ್ತವಿಕವಾಗಿ ಅವರು ಐದಕ್ಕಿ ಮಾರಯ್ಯನವರು ರಚನೆ ಮಾಡ್ಕೊಂಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೊಸದಾಗಿನೇ. ಅವ್ರಿಷ್ಟ ಪಟ್ಟೆ ಅಮರೇಶ್ವರ, ಅಮರ ಅಂದ್ರೆ ದೇವತೆಗಳು ಅಥವಾ ಶಾಶ್ವತವಾದದ್ದು, ಈಶ್ವರ ಲಿಂಗ ಅಂತ ಬಳಸ್ಕೊಂಡಿದ್ದಾರೆ. ಇದು ಮೊದಲನೇ ಪ್ರಕಾರ, ಗೊತ್ತಾಯ್ತಲ್ವಾ? ಅಂದ್ರೆ ಸ್ಥಾವರಲಿಂಗ ಸೂಚಕ ಅಂತ ಬಳಸ್ಕೊಳ್ಳಿ, ಬೇಕಿದ್ರೆ ಒಂದ್ ಪ್ರಕಾರ ಅಂತ ಅನ್ಕೊಳ್ಳೋದಕ್ಕೆ. ಇಷ್ಟ ದೈವ ಮತ್ತು ಸ್ಥಾವರಲಿಂಗ ಸೂಚಕ ವಚನಾಂಕಿತಗಳು ಒಂದೇ ಪ್ರಕಾರ. ಇದು ಬರ್ಕೊಳ್ಳೋರು ಬರ್ಕೊಳ್ಳಿ, ಬೇಕಿದ್ರೆ ನಂಬರ್ 1 ಅಂತ ಹಾಕೊಂಡು ಸ್ಥಾವರಲಿಂಗ ಸೂಚಕ ಅಥವಾ ಇಷ್ಟ ದೈವ ಸೂಚಕ ವಚನಾಂಕಿತಗಳು ಅಂತ ಹಾಕೊಳ್ಬಹುದು ಬೇಕಿದ್ರೆ. ಎರಡನೇ ಪ್ರಕಾರದ್ದು ಯಾವುದು ಅಂತ ಹೇಳ್ಬೋದಾ? ಅದು ಮೂರನೇ ಪ್ರಕಾರಕ್ಕೆ ಹಾಕಿದೀನಿ ನಾನು. ಗುಡ್, ಅದು ಚೆನ್ನಾಗಿ ಗುರುತಿಸ್ತಾ ಇದ್ರಲ್ಲ ನೀವು. ಈಗ ಎರಡನೇ ಪ್ರಕಾರದ ನೋಡೋಣ. ಗುರುಗಳ ಮೇಲಣ ಭಕ್ತಿಯಿಂದ ರಚಿಸಿಕೊಂಡ ವಚನಾಂಕಿತಗಳು. ಗುರುಗಳ ಮೇಲಣ ಭಕ್ತಿಯಿಂದ ರಚಿಸಿಕೊಂಡ ವಚನಾಂಕಿತಗಳು ಎರಡನೇ ಪ್ರಕಾರ. ಒಪ್ಕೋಬೋದ ಇದನ್ನ? ಅದರಲ್ಲಿ ಮುಖ್ಯವಾಗಿ ಧರ್ಮಗುರು ಬಸವಣ್ಣನವರು ಅವ್ರ ಮೇಲೆ 8 ಜನ ವಚನಾಂಕಿತಗಳನ್ನು ರಚನೆ ಮಾಡ್ಕೊಂಡಿದ್ದಾರೆ. ಪ್ರಾಯಶಃ ಇಷ್ಟು ಯಾರ ಮೇಲೂ ಅಂಕಿತಗಳನ್ನ ಇಟ್ಕೊಂಡಿಲ್ಲ ಬೇರೆಯವರು ಯಾರು ಕೂಡ. 8 ಜನ. ಅದರಲ್ಲಿ ಗಮನಿಸಿ, ಇವಾಗ ಉಗ್ಗಡಿಸುವ ಗಬ್ಬಿದೇವಯ್ಯ ಅಂತ ಬರ್ತಾರೊಬ್ರು. ಉಗ್ಗಡಿಸುವ
ಗಬ್ಬಿದೇವಯ್ಯ ಅಂದ್ರೆ ಸಾರ್ವಕಾಯಿಕ ಅಂತ ಹೇಳ್ಬೋದೇನೋ ಅದಕ್ಕೆ. ಉಗ್ಗಡಿಸುವ ಅಂತಂದ್ರೆ ಉಗ್ಗಡಿಸೋದು, ಜೋರಾಗಿ ಹೇಳೋದು. ಉಗ್ಗಡಿಸುವ ಗಬ್ಬಿದೇವಯ್ಯನವರು ಅವ್ರ ವಚನಾಂಕಿತ ಏನಪ್ಪಾ ಅಂದ್ರೆ ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣ ಅಂತಾನೆ ಅವ್ರ ವಚನಾಂಕಿತ. 8 ವಚನಗಳೇನೋ ಸಿಕ್ಕಿದೆ ಅವ್ರದ್ದು. ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣ ಒಂದು. ಎರಡನೇವರು ಕೊಟಾರದ ಸೋಮಣ್ಣ, ಬಸವಣ್ಣ ಪ್ರಿಯ ನಿಕ್ಕಳಂಕ ಸೋಮೇಶ್ವರ, ಬಸವಣ್ಣ ಪ್ರಿಯ ನಿಕ್ಕಳಂಕ ಸೋಮೇಶ್ವರ. ಮೂರನೇದು ಬಾಚಿಕಾಯಕದ ಬಸವಣ್ಣನವರು ಅಂತ ಬರ್ತಾರೆ. ಹೌದಾ, ಕೇಳಿದ್ರ ಹೆಸರು? ಬಾಚಿಕಾಯಕದ ಬಸವಣ್ಣ ಅವ್ರದ್ದು ಬಸವಣ್ಣ ಪ್ರಿಯ ವಿಶ್ವಕರ್ಮಕ್ಕೆ ಕಾಳಿಕಾ ವಿಮಲ ರಾಜೇಶ್ವರ ಲಿಂಗ ಇವ್ರದ್ದು ಅಂಕಿತ. ಅಂದ್ರೆ ಬಸವಣ್ಣವ್ರ ಮೇಲೆ ಅವರು ಇಟ್ಕೊಂಡಿರೋದು. ಬೊಕ್ಕಸದ ಚಿಕ್ಕಣ್ಣ ಅಂತ ಒಬ್ರು ಬರ್ತಾರೆ, ಬಸವಣ್ಣ ಪ್ರಿಯ ನಾಗೇಶ್ವರ ಲಿಂಗ, ಬಸವಣ್ಣ ಪ್ರಿಯ ನಾಗೇಶ್ವರ ಲಿಂಗ. ರೇಚದ ಬಂಕಣ್ಣ ಬಸವಪ್ರಿಯ ಮಹಾಪ್ರಭುವೆ ಅವ್ರದ್ದು ಅಂಕಿತ, ಬಸವಪ್ರಿಯ ಮಹಾಪ್ರಭು. ಸಂಗಮೇಶ್ವರದ ಅಪ್ಪಣ್ಣ ಬಸವಪ್ರಿಯ ಕೂಡಲ ಚನ್ನ ಸಂಗಮ ದೇವ. ಹಡಪದ ಅಪ್ಪಣ್ಣ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ. ಅಕ್ಕನಾಗಮ್ಮ ಬಸವಪ್ರಿಯ ಚನ್ನ ಸಂಗಯ್ಯ. ಇವ್ರು 8 ಜನ ಬಸವಣ್ಣನವರನ್ನೇ ಪ್ರಮುಖವಾಗಿ ಇಟ್ಕೊಂಡು ವಚನಾಂಕಿತಗಳನ್ನ ಇಟ್ಕೊಂಡಿದ್ದಾರೆ. ಇದನ್ನ 2ನೇ ಪ್ರಕಾರವಾಗಿ ಮಾಡಿದೀನಿ. ಇದಕ್ಕೇನಂತ ಹೆಸರು ಕೊಟ್ಕೋಬಹುದು ನೀವು? ಗುರುಭಕ್ತಿಯ, ಗುರುಗಳ ಮೇಲಿನ ಭಕ್ತಿಯಿಂದ ರಚಿಸಿಕೊಂಡ ವಚನಾಂಕಿತಗಳು. ಇನ್ನು 3ನೇದು ಇಲ್ಲ, ಈ ಚನ್ನಬಸವಣ್ಣವ್ರ ಬಗ್ಗೆ ಇಟ್ಕೊಂಡಿರುತ್ತದ್ದು ಹೇಳ್ತೀನಿ. ಅಲ್ಲ, ಅದು ಚನ್ನಬಸವಣ್ಣವ್ರದ್ದಾಯ್ತು. ಚನ್ನಬಸವಣ್ಣವ್ರ ಹೆಸರನ್ನೇ ಅಂಕಿತ ಮಾಡ್ಕೊಂಡಿರೋರು ಇದ್ದಾರೆ, 1-2-3 ಜನ ಸಿಗ್ತಾರೆ ನಮಗೆ. ಇಲ್ಲ, ಬಸವಪ್ರಿಯ ಬರ್ತದಲ್ಲಿ ಚನ್ನ ಸಂಗಮ ದೇವ ಅಂತ ಇದು ಅನ್ನುವಂಥದ್ದಿದೆ. ಇಲ್ಲಿ ಚನ್ನಬಸವಣ್ಣವರ ಅಂಕಿತವನ್ನ ಪ್ರಮುಖವಾಗಿ ಇಟ್ಕೊಂಡು ಚನ್ನಬಸವಣ್ಣವರ ಸ್ಮರಣಾರ್ಥವಾಗಿ ಚನ್ನಬಸವಣ್ಣವರ ಮೇಲಿನ ಭಕ್ತಿಯಿಂದ ಇಟ್ಕೊಂಡಂತವ್ರು ಕನ್ನಡಿ ಕಾಯಕದ ಅಮ್ಮಿದೇವಯ್ಯ. ಕನ್ನಡಿ ಕಾಯಕದ ಅಮ್ಮಿದೇವಯ್ಯ ಅವ್ರದ್ದು ಚನ್ನಬಸವಣ್ಣ ಪ್ರಿಯ ಕಮಲೇಶ್ವರ ಲಿಂಗ. ಸ್ಪಷ್ಟವಾಗಿ ಹೇಳ್ತಾರ ಅವರು, ಚನ್ನಬಸವಣ್ಣ ಪ್ರಿಯ ಕಮಲೇಶ್ವರ ಲಿಂಗ. ಇನ್ನೊಬ್ರು ಪ್ರಸಾದಿ ಭೋಗಣ್ಣ ಅಂತ ಬರ್ತಾರೆ, ಅವರು ಚನ್ನಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಅಂತ ಇಟ್ಕೊಂಡಿದ್ದಾರೆ. ಚನ್ನಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ, ಇವರು ಪ್ರಸಾದಿ ಭೋಗಣ್ಣನವ್ರದ್ದು. ಆಮೇಲೆ ಭರಿತಾರ್ಪಣದ ಚನ್ನಬಸವಣ್ಣ ಅಂತ ಬರ್ತಾರೆ. ಅವ್ರು ನಮಗೆ ಹೆಚ್ಚು ಗೊತ್ತಿಲ್ಲ, ಹೆಚ್ಚು ಪ್ರಚಲಿತದಲ್ಲೂ ಇಲ್ಲ ಅವರು. ಭರಿತಾರ್ಪಣದ ಚನ್ನಬಸವಣ್ಣ ಕೂಡಲ ಚನ್ನ ರಾಮೇಶ್ವರ ಅವ್ರ ಅಂಕಿತ, ಕೂಡಲ ಚನ್ನ ರಾಮೇಶ್ವರ ಲಿಂಗ ಬರುತ್ತೆ. ಅದ್ ಮುಂದೆ ಬರುತ್ತಮ್ಮ, ಅದು ಇನ್ನೊಂದು ಪ್ರಕಾರದ ಬರುತ್ತೆ. ಮೈದುನ ರಾಮಯ್ಯ ಅಂತ ಒಬ್ಬ ಬರ್ತಾರೆ, ಮಹಾಲಿಂಗ ಚನ್ನ ರಾಮೇಶ್ವರ ಲಿಂಗ ಅವ್ರದ್ದು. ಶಿವನಾಗಮಯ್ಯ ಅಂತ ಬರ್ತಾರೆ, ಶಿವನಾಗಮಯ್ಯನವ್ರದ್ದು ನಾಗಪ್ರಿಯ ಚನ್ನರಾಮೇಶ್ವರ ಲಿಂಗ. ಹಡಪದ ರೇಚಣ್ಣ ನಿಕ್ಕಳಂಕ ಕೂಡಲ ಚನ್ನ ಸಂಗಮ ದೇವ. ಕೊನೆಯದಾಗಿ ಲಿಂಗಮ್ಮ ತಾಯಿ ಗೊತ್ತಿದೆ, ಲಿಂಗಮ್ಮನವ್ರದ್ದು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಸ್ಪಷ್ಟವಾಗಿ ಬರ್ತದೆ ಚನ್ನಬಸವಣ್ಣವ್ರ ಮೇಲೆ ಭಕ್ತಿಯಿಂದ ಇಟ್ಕೊಂಡಂಥದ್ದು. ಇನ್ನು ಪ್ರಭುಗಳಿದಾರಲ್ಲ, ಬಸವಣ್ಣವರಾಯ್ತು, ಚನ್ನಬಸವಣ್ಣವರಾಯ್ತು, ಅಲ್ಲಮ ಪ್ರಭುಗಳು. ಅಲ್ಲಮ ಪ್ರಭುಗಳ ಮೇಲೂ ಕೂಡ ಕೆಲವರು ಅವರ ಭಕ್ತಿ ಸೂಚಕವಾಗಿ ವಚನಾಂಕಿತವನ್ನು ರಚನೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಗಾಣದ ಕಣ್ಣಪ್ಪ ಗುಹೇಶ್ವರನ ಶರಣ ಅಲ್ಲಮ ಅಂತ ಅವ್ರ ಅಂಕಿತ. ಗುಹೇಶ್ವರನ ಶರಣ ಅಲ್ಲಮ. ಗೋರಕ್ಷರದ ಯಾರಿಗಾರ ಗೊತ್ತಿದೆಯಾ? ಅಲ್ಲ, ಗೋರಕ್ಷ ಪಾಲಕ ಮಹಾಪ್ರಭು ಸಿದ್ಧ ಸೋಮನಾಥ ಲಿಂಗ ಅವ್ರ ಅಂಕಿತ ಸ್ವಲ್ಪ ದೊಡ್ಡದಿದೆ. ಗೋರಕ್ಷ ನಾನೇ ನೋಡ್ಕೊಂಡು ಹೇಳ್ಬೇಕಾಗುವಂತ. ಗೋರಕ್ಷ ಪಾಲಕ ಮಹಾಪ್ರಭು ಸಿದ್ಧ ಸೋಮನಾಥ ಲಿಂಗ ಇವ್ರದ್ದು. ಆಮೇಲೆ ಮರಳು ಸಿದ್ದೇಶ್ವರದ್ದು ಒಂದು ವಚನ ಸಿಕ್ಕಿದೆ, ರೇವಣ್ಣ ಪ್ರಭು ಅಂತ ಅವ್ರದ್ದು, ರೇವಣ್ಣ ಪ್ರಭು. ಇನ್ನು ಬಹಳ ಪ್ರಸಿದ್ಧವಾದ ವಚನಾಂಕಿತ ಮರಳು ಶಂಕರ ದೇವ್ರದ್ದು ಗೊತ್ತಿದೆಯಾ ಯಾರಿಗಾದ್ರು? ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ. ಅದು ಕೂಡ ಅಲಂ ಪ್ರಭುಗಳ ಮೇಲೆ ಇಟ್ಕೊಂಡಂತದ್ದು. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಮಲ್ಲಿಕಾರ್ಜುನ. ಬಹಳ ಅದ್ಭುತವಾದ ವಚನಾಂಕಿತ ಅವರದ್ದು. ಅದಕ್ಕೆ ನಾನು ಈ ವಚನಾಂಕಿತಗಳನ್ನ ಅಧ್ಯಯನ ಮಾಡುವಾಗ ಇನ್ನೂ ಒಂದು ವಿಷಯವನ್ನು ಗಮನಿಸಿದ್ದೇನೆಂದ್ರೆ, ಅನುಭವ ಮಂಟಪ ಶುರುವಾಗಕ್ಕಿಂತ ಮುಂಚೆ ಇಟ್ಕೊಂಡಂತ ಅಂಕಿತಗಳು, ಅನುಭವ ಮಂಟಪ ಉಚ್ಚರಾಯ ಸ್ಥಿತಿಯಲ್ಲಿದ್ದಂತ ಸಂದರ್ಭದಲ್ಲಿ ಇಟ್ಕೊಂಡಂತ ವಚನಾಂಕಿತಗಳು ಅಂತ 2 ಭಾಗ ಮಾಡ್ಬೋದು ಅದನ್ನ. ಮತ್ತೆ
ಅದನ್ನ ಮುಂದೆ ನೋಡೋಣ. ಈಗ ಮೂರನೇ ಪ್ರಕಾರ ಹೇಳ್ತೀನಿ. ಒಂದನೇ ಪ್ರಕಾರ ಆಯ್ತು ಸ್ಥಾವರಲಿಂಗ ಸೂಚಕ, ಇಷ್ಟಲಿಂಗ ಇಷ್ಟ ದೈವ ಸೂಚಕವಾಗಿ ಕಾಣುವಂತಹ ವಚನಾಂಕಿತಗಳು. ಎರಡನೇ ಪ್ರಕಾರ ಗುರುಭಕ್ತಿಯಿಂದ ಪ್ರೇರಿತರಾಗಿ ರಚಿಸಿಕೊಂಡಂತ ವಚನಾಂಕಿತಗಳು. ಮೂರನೇ ಪ್ರಕಾರ ಒಂದಿದೆ, ಯಾವ್ದಿರ್ಬೋದು? ಅವ್ರು ಕೇಳ್ತಿದ್ರಲ್ಲ, ಅಕ್ಕನಾಗಮ್ಮನವ್ರು ಕೇಳ್ತಾ ಇದ್ರಲ್ಲ, ಅಕ್ಕನಾಗಮ್ಮನವ್ರಿಗೆ ನ್ಯಾಯ ಒದಗಿಸ್ತಾ ಇದ್ರು ಅಕ್ಕನಾಗಮ್ಮನವರು. ಪತಿ ಗೌರವ ಸೂಚಕ ವಚನಾಂಕಿತಗಳು ಅಂತ ಹಾಕಿದ್ದೀನಿ ಅದಕ್ಕೆ. ಪತಿ ಗೌರವ ಸೂಚಕ ವಚನಾಂಕಿತಗಳು ತಮ್ಮ ಪತಿಯರ ಮೇಲೆ ಇದ್ದಂತ ಗೌರವ ಸೂಚಕವಾಗಿ, ಆಮೇಲಿಂದ ಭಕ್ತಿ ಸೂಚಕವಾಗಿ ಇಟ್ಕೊಂಡಂತಹದ್ದು. ಅದು ಪತಿ ಭಕ್ತಿ ಅಂತ ಬಳಸೋದಕ್ಕಿಂತ ಪತಿ ಗೌರವ ಅಂತ ಬಳಸೋದು ಒಳ್ಳೇದು ಅನ್ನಿಸ್ತು ನನಗೆ. ಶರಣರಲ್ಲಿ ಶರಣಸತಿ ಲಿಂಗಪತಿಯೇ ಎಲ್ಲರಿಗೂ, ಆದ್ರೆ ಪತಿ ಗೌರವವನ್ನು ಕೂಡ ಇಟ್ಕೊಂಡಿದ್ದಾರೆ. ಆದ್ರಿಂದ ಮೂರನೇ ಪ್ರಕಾರದ ವಚನಾಂಕಿತಗಳು ಪತಿ ಗೌರವ ಸೂಚಕ ವಚನಾಂಕಿತಗಳು. ಅದಕ್ಕೆ ನೀವು ಅನೇಕ ಜನರದ್ದು ಉದಾಹರಣೆ ಕೊಡ್ತೀರಾ. ಅದಾಯ್ತು. ಲಕ್ಕಮ್ಮ, ಲಕ್ಕಮ್ಮ ಅವ್ರದ್ದು ಮೊದಲು ತಗೊಂಡಿದ್ದೀನಿ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಗಂಗಾಂಬಿಕೆ ಗಂಗಪ್ರಿಯ ಕೂಡಲ ಸಂಗಮ ದೇವ. ಮಸಣಯ್ಯಗಳ ಪತ್ನಿ, ಅವರ ಹೆಸರು ಗೊತ್ತಿಲ್ಲ, ಮಸಣಯ್ಯ ಪ್ರಿಯ ಗಜೇಶ್ವರ ಅವ್ರದ್ದು. ನೀಲಲೋಚನೆ ಅಮ್ಮ ಸಂಗಯ್ಯ, ಸಂಗಯ್ಯ ಅಂತ ಅಷ್ಟೇ ಇಟ್ಕೊಂಡಿದ್ದಾರೆ, ಅದು ಬಸವಣ್ಣವ್ರ ಮೇಲಿನ ಗೌರವ ಸೂಚಕವಾಗಿ ಇಟ್ಕೊಂಡಿದ್ದಾರೆ. ದುಗ್ಗಳೆ ಅಮ್ಮ ಅಂದ್ರೆ ದಾಸಿಮಯ್ಯನವರ ಪತ್ನಿ ದುಗ್ಗಳೆ. ದಾಸಯ್ಯ ಪ್ರಿಯ ಗೊತ್ತಿಲ್ವಾ? ರಾಮನಾಥ. ದಾಸಯ್ಯ ಪ್ರಿಯ ರಾಮನಾಥ. ಮೋಳಿಗೆ ಮಹಾದೇವಿ, ಇವ್ರದಂತೂ ಬಹಳ ಅದ್ಭುತ. ಏನ್ ಗೊತ್ತಿದ್ಯಾ ಮೋಳಿಗೆ ಮಹಾದೇವಿ ಅವ್ರದ್ದು? ಅಲ್ಲ 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 ಅಲ್ಲ, ಬಹಳ ಅದ್ಭುತ ಇದೆ ಅದು. ಅಲ್ಲ, ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ. ಎನ್ನಯ್ಯ ಪ್ರಿಯ ಅಂದ್ರೆ ಗಂಡನಲ್ಲಿ ತಂದೆಯನ್ನು ಕಂಡಿದ್ದಾರೆ ಅವರು. ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ, ಬಹಳ ಅದ್ಭುತವಾದ ವಚನಾಂಕಿತ ಇದು. ಎನ್ನಯ್ಯ ಪ್ರಿಯ ನಿಕ್ಕಳಂಕ ಮಲ್ಲಿಕಾರ್ಜುನ. ಆಮೇಲೆ ಇಷ್ಟು ನಾನು ಗುರುತಿಸಿ. ಆಮೇಲೆ ಇನ್ನೊಂದು ಗುರುಗಳ ಸೂಚಕವಾಗಿ ಇನ್ನೊಂದು ವಚನಾಂಕಿತ ಹೇಳಲೇಬೇಕು ನಿಮಗೆ. ಅದು ನಾನು ಮುಂದಕ್ಕೆ ಹೋಗ್ಬಿಟ್ಟಿದ್ದೆ, ಹಿಂದಕ್ಕೆ ಬರ್ತೀನಿ, ಸ್ವಲ್ಪ ಹಿಂದಕ್ಕೆ ಬನ್ನಿ. ಗುರುಭಕ್ತಿ ಸೂಚಕದಲ್ಲಿ ವೈದ್ಯ ಸಂಗಣ್ಣಂದೊಂದು ನೀವು ಗಮನಿಸ್ಬೇಕು. ವೈದ್ಯ ಸಂಗಣ್ಣನ ವಚನಾಂಕಿತ ಯಾರಿಗಾರು ನೆನಪಿದೆಯಾ? ಮರುಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ. ಲಿಂಗ ಸಾಕ್ಷಿಯಾಗಿ, ಅದೇ ಸಾಕ್ಷಿಯಾಗಿ ಎಲ್ಲ ವಚನದಲ್ಲೂ ಬರಲ್ಲ. ಮರುಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ಅಂತ ಇಟ್ಕೊಬಿಟ್ರೆ ಸಾಕು. ಮರಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ. ಇದು ಗುರು ಭಕ್ತಿ ಸೂಚಕವಾಗಿ, ಅಥವಾ ಆ ಮರಳು ಶಂಕರ ಮೇಲಿದ್ದಂತ ಭಕ್ತಿ ಪ್ರೀತಿ, ಪ್ರಾಯಶಃ ಅವರಿಬ್ರು ತುಂಬಾ ಸ್ನೇಹಿತರು ಕಾಣುತ್ತೆ. ಹಾಗಾಗಿ ಅವರು ಮರಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ಅಂತ ಇಟ್ಕೊಂಡಿದ್ದಾರೆ ವೈದ್ಯ ಸಂಗಣ್ಣ. ಇನ್ನು ನಾಲ್ಕನೇದೊಂದು ಪ್ರಕಾರಕ್ಕೆ ಬರ್ತೀನಿ. ನಮ್ಮ ಗುರುಲಿಂಗ ಸ್ವಾಮಿಗಳು ಹೇಳ್ತಿದ್ದಾರೆ ತತ್ವ ಸೂಚಕ. ಅದ್ರಲ್ಲಿ 3 ಪ್ರಕಾರ ಸೇರಿಸಿದ್ದೀನಿ ನಾನು. ತತ್ವ, ಕಾಯಕ, ಸ್ವಭಾವ ಸೂಚಕ ವಚನಾಂಕಿತಗಳು. ಬರ್ಕೊಳ್ಳೋರಿದ್ರೆ ನಂಬರ್ 4 ಹಾಕೊಳ್ಳಿ. 4ನೇ ನಂಬರು, 4ನೇ ಪ್ರಕಾರ ತತ್ವ, ಕಾಯಕ, ಸ್ವಭಾವ ಸೂಚಕ ವಚನಾಂಕಿತಗಳು. ಅಲ್ಲಿ ತತ್ವನೂ ಇರ್ತದೆ, ಅವ್ರವ್ರ ಸ್ವಭಾವ ವ್ಯಕ್ತ ಆಗುತ್ತೆ, ಕಾಯಕ ಕೂಡ ವ್ಯಕ್ತ ಆಗ್ಬೋದು ಕೆಲವರು ವಚನಾಂಕಿತಗಳಲ್ಲಿ. ತತ್ವ, ಕಾಯಕ, ಸ್ವಭಾವ ಸೂಚಕ ವಚನಾಂಕಿತಗಳು ಎಷ್ಟು ಪ್ರಕಾರ ಆದವು ಇವಾಗ? 4 ಪ್ರಕಾರ ಆದವು. ಇನ್ನೂ 2 ಪ್ರಕಾರದ್ದು ಹೇಳ್ತೀನಿ. ಇನ್ನೂ 2 ಪ್ರಕಾರದ್ದು, 6 ಪ್ರಕಾರದ್ದು ಗುರುತಿಸಿ ನೋಟ್ಟು. ಈಗ 4ನೇದಕ್ಕೆ ನೋಡೋಣ, ಬಹಳ ಚೆನ್ನಾಗಿದೆ. 4ನೇದು ತತ್ವ, ಕಾಯಕ, ಸ್ವಭಾವ ಸೂಚಕ ವಚನಾಂಕಿತಗಳು. ಮೊದಲನೇದು ನಾನು ತಗೊಂಡಿರೋದು ಒಕ್ಕಲಿಗ ಮುದ್ದಣ್ಣ. ಒಕ್ಕಲಿಗ ಮುದ್ದಣ್ಣ ಯಾವುದು? ಅಲ್ಲ, ಅದು ವಚನ ಹೇಳ್ತಾ ಇದ್ದೀರಾ. ಕಾಮ ಭೀಮ ಜೀವಧನದೊಡೆಯ. ಎಂಥ ಅದ್ಭುತ ಇವರು ನೋಡ್ರಿ. ಅನುಭವ ಮಂಟಪ ಉಚ್ಚರಾಯ ಸ್ಥಿತಿಯಲ್ಲಿದ್ದಾಗ ಶರಣರು ಒಂದೊಂದೇ ದಿವಸಕ್ಕೆ ಶರಣರಾಗ್ಬಿಡ್ತಾ ಇದ್ರು. ಅಂಥ ಅದ್ಭುತ ಪರಿವರ್ತನೆ ಬರ್ತಾ ಇರೋ ಕಾಲದಲ್ಲಿ ಬಂದಂಥವ್ರು ಇವರೆಲ್ಲ. ಕೊನೆಗೆ ಬಂದಂಥವ್ರು ಎಂಥ ಅದ್ಭುತ ವಚನಾಂಕಿತಗಳು ಇಟ್ಕೊಂಡಿದ್ದಾರೆ ಅಂದ್ರೆ, ಬಸವಣ್ಣವರು ಕೂಡ, ಬಸವಣ್ಣವ್ರ ವಚನಾಂಕಿತವು ಇದ್ರ ಮುಂದೆ ಒಂಚೂರು ಏನಾಗುತ್ತೆ, ಶೇಡ್ ಅಂತ ಹೇಳ್ತಾರಲ್ಲ, ಏನಂತ ಹೇಳ್ತೀರ, ಸಪ್ಪೆ ಅನ್ನಿಸ್ಬಿಡ್ಬೋದು. ಅಂಥ ಅದ್ಭುತವಾದಂತಹ ವಚನಾಂಕಿತಗಳು ಯಾವ್ಯಾವುದು? ತತ್ವ, ಕಾಯಕ, ಸ್ವಭಾವ ಸೂಚಕ ವಚನಾಂಕಿತ. ಒಕ್ಕಲಿಗ ಮುದ್ದಣ್ಣನಂತೂ ಇಷ್ಟು ಅದ್ಭುತವಾಗಿದೆ. ಕಾಮ ಭೀಮ ಜೀವ ಧನದೊಡೆಯ.
ಜೀವಧನದೊಡೆಯ. ಜೀವಧನ ಅಂತ ಬಳಸ್ತಾರೆ. ಇವತ್ತಿನ ಡಾಕ್ಟರ್ಗಳಿಗಿನ್ನು ಜೀವಧನ ಅರ್ಥ ಆಗಿಲ್ಲ. ಜೀವಧನ ಅನ್ನೋ ಶಬ್ದ ಯಾವ ಡಾಕ್ಟರ್ಗಳಿಗೂ ಗೊತ್ತಾಗಿಲ್ಲ. ಅದೊಂದು ಧನ ಇದ್ದಾಗೆ, ಅದೊಂದು ಸಂಪತ್ತಿದ್ದಾಗೆ. ಯಾವುದು? ಜೀವಶಕ್ತಿ, ವೈಟಾಲಿಟಿ ಅಂತ ಹೇಳ್ತಾರೆ ಅದಕ್ಕೆ. ಕಾಮ ಭೀಮನು 2 ಎತ್ತು. ಗೊತ್ತಾಯ್ತೇನ್ರಿ? 2 ಎತ್ತುಗಳ ಹೆಸರು ಅದು, ಕಾಮ ಭೀಮ. ಜೀವಧನ, ಯಾಕೆಂದ್ರೆ ಜೀವಧನ ಚೆನ್ನಾಗಿರ್ಬೇಕಾದ್ರೆ ಬೆಳೆ ಬೆಳಿಬೇಕು, ನಾವು ಬದುಕಬೇಕಂದ್ರೆ ಆಹಾರ ಉಣ್ಲೇಬೇಕು. ಜೀವಧನದ ಒಡೆಯ ಯಾರು? ಪರಮಾತ್ಮ. ನಮ್ಮ ಜೀವಕ್ಕೆ ಒಡೆಯ ಆತ್ಮ, ಆತ್ಮಕ್ಕೆ ಒಡೆಯ ಪರಮಾತ್ಮ. ಅದಕ್ಕೆ ಅವನು ಅಂಕಿತ ಎಷ್ಟು ಅದ್ಭುತವಾಗಿ ಇಟ್ಕೊಂಡಿದ್ದಾನೆ ಅಂದ್ರೆ ಜೀವಧನದೊಡೆಯ. ಕಾಮ ಭೀಮ ಜೀವಧನದೊಡೆಯ ಅಷ್ಟೇ. ಅದ್ಭುತವಾದ ವಚನಗಳು 12 ಅಥವಾ 18 ವಚನಗಳಿರ್ಬೋದು ಅಂತ ಕಾಣಿಸುತ್ತೆ ಅವ್ರದ್ದು, ಹೌದಲ್ರಿ? ಅದಕ್ಕಿಂತ ಇನ್ನೊಂದು ಅದ್ಭುತವಾದದ್ದು ಮತ್ತು ಹೆಚ್ಚು ಜನರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ವಚನಾಂಕಿತ ಇದೆ. ವಚನ ಭಂಡಾರಿ ಶಾಂತರಸರದು. ವಚನ ಭಂಡಾರಿ ಶಾಂತರಸರು ವಚನ ಭಂಡಾರಗಳಕ್ಕೆ ಈಗ ಹೆಂಗೆ ಬ್ಲಡ್ ಬ್ಯಾಂಕ್ ಮುಖ್ಯಸ್ಥರನ್ನು ಮಾಡ್ತಿರ್ತಾರೆ ಅಥವಾ ಲೈಬ್ರರಿಯನ್ ಅಂತ ಮಾಡ್ತಿರ್ತೀರ, ಹೌದಲ್ವಾ? ಹಾಗೆ ಶರಣರು ಇವ್ರನ್ನ ವಚನ ಭಂಡಾರಿ ಅಂತ ಕರೆದಿದ್ದಾರೆ. ವಚನ ಭಂಡಾರಿ ಶಾಂತರಸರದ್ದು ಏನು ಗೊತ್ತಿದೆ ಯಾರಿಗಾದ್ರು? ಅದು ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರದ್ದು ಬಹಳ ವಿಶೇಷವಾದ ಅಂಕಿತ. ನೆನಪಿಟ್ಕೊಳ್ಬೇಕಾಗತ್ತೆ ಕಷ್ಟಪಟ್ಟು. ಅಲೇಖನಾದ ಶೂನ್ಯ, ಕಲ್ಲಿನೊಳಗಾದ. ದೇವರಿಗೆ ಹಾಸ್ಯ ಮಾಡ್ಬಿಡ್ತಾರೆ ಅವ್ರ ವಚನಾಂಕಿತದ ಮೂಲಕನೇ. ದೇವರಿಗೆ ಹಾಸ್ಯ ಮಾಡ್ಬಿಡ್ತಾರೆ ಒಂದೇ ಶಬ್ದದಲ್ಲಿ. ಅಲೇಖನಾದ ಶೂನ್ಯ. ಅವ್ರದ್ದು ಬರೆಯೋಕೆ ಕಾಯಕ ಇತ್ತು, ಆ ಕಾಯಕ ಸೂಚಕವೂ ಹೋದನು. ಅಲೇಖ ಅಥವಾ ಆಲೇಖ ಸರಿ ಅದು, ಆದ್ರೆ ಎಲ್ಲ ಪುಸ್ತಕಗಳು ಅಲೇಖ ಅಂತ ಆಗ್ಬಿಟ್ಟಿದೆ. ಅಲೇಖನಾದ ಅಂದ್ರೆ ಬರವಣಿಗೆಗೆ ಬರಲಾರದಂಥವನು. ಅಲೇಖ ಸರಿನೇ, ಬರವಣಿಗೆಗೆ ಸಿಕ್ಕಲಾರದವನು. ಅಲೇಖನಾದ ಶೂನ್ಯ. ನೀನು ಬರವಣಿಗೆ ಸಿಕ್ಕಲಾರದ ಶೂನ್ಯ, ಆದ್ರೆ ನಿನ್ನ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಕಲ್ಲಿನೊಳಗಾಗ್ಬಿಟ್ಟಿದೀಯಪ್ಪ. ಅರ್ಥ ಆಗ್ಲಿಲ್ವಾ ನಿಮಗೆ? ನೀನು ಅಲೇಖನಾದ ಶೂನ್ಯ, ಆದ್ರೆ ಏನಾಗಿದೆಯಾ? ಹೌದು, ಇಷ್ಟಲಿಂಗನೇ ಇರ್ಲಿ, ಸ್ಥಾವರಲಿಂಗನೇ ಇರ್ಲಿ, ಮೂರ್ತಿನೇ ಮಾಡ್ರಿ, ಏನೇ ಮಾಡ್ರಿ, ಅವನ್ನೆಲ್ಲಿ ತಗೊಂಡೋಗಿ ಕೂಡ ಹಾಕ್ಬಿಡ್ತೀರಾ? ಕಲ್ಲಲ್ಲಿ ಕೂಡ ಹಾಕ್ಬಿಡ್ತೀರಾ? ಅದನ್ನ ಅಂಕಿತವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಅಲೇಖನಾದ ಶೂನ್ಯ, ಕಲ್ಲಿನೊಳಗಾದ. ಇನ್ನೊಬ್ರು ಗುಪ್ತ ಶರಣರು ಅಥವಾ ಹೆಚ್ಚು ಪ್ರಚಲಿತ ಇಲ್ಲದೆ ಇರುವಂತಹ ಶರಣರು, ಅವ್ರದ್ದು ಬಹಳ ಅದ್ಭುತವಾಗಿದೆ. ಸಿದ್ಧಾಂತಿ ವೀರಸಂಗಯ್ಯ ಅಂತ ಬರ್ತಾರೆ. ಸಿದ್ಧಾಂತಿ ವೀರಸಂಗಯ್ಯ. ಗೋಳಕಾಕಾರ ವಿಶ್ವ ವಿರಹಿತ ಲಿಂಗ. ನೋಡಿ ಎಂತ ಅದ್ಭುತ ಬಳಸ್ತಾರೆ. ಇಷ್ಟಲಿಂಗಕ್ಕೆ ಸವಾಲಾಗ್ತಿದಾರೆ ಅವರು. ಇಷ್ಟಲಿಂಗ ಯಾವ ಆಕಾರದಲ್ಲಿದೆ? ಗೋಳಕಾಕಾರದಲ್ಲಿದೆ. ಗೋಳಕಾಕಾರ ವಿಶ್ವವು ಗೋಳಕಾಕಾರದಲ್ಲಿದೆ. ಗೋಳಕಾಕಾರ ವಿಶ್ವ ವಿರಹಿತ ಲಿಂಗ. ಈ ವಿಶ್ವಕ್ಕೂ ನೀನು ಹೊರಗು, ಅದು ಇಲ್ಲ ನಿನ್ನೊಳಗೆ. ಅಂಥ ನಿರ್ಲಿಪ್ತವನಾದಂತಹ ವಿರಹಿತನಾದಂತಹ ಲಿಂಗವನ್ನು ಇಟ್ಕೊಂಡ್ರು ಸಿದ್ಧಾಂತಿ ವೀರಸಂಗಯ್ಯ. ಎಂಥ ಅದ್ಭುತವಾದಂತಹ ಸಂಗತಿ ಅವ್ರದ್ದು. ಅವ್ರದ್ದು ಹೆಚ್ಚು ವಚನಗಳು ಸಿಕ್ಕದಂಗಿಲ್ಲ, ಒಂದ್ 2-3 ವಚನ ಇರ್ಬೋದು ಅಷ್ಟೇ. ಗೋಳಕಾಕಾರ ವಿಶ್ವ ವಿರಹಿತ ಲಿಂಗ, ಬಹಳ ಅದ್ಭುತವಾದಂಥದ್ದು. ಇನ್ನೊಬ್ರದ್ದು ವೇದಮೂರ್ತಿ ಸಂಗಯ್ಯ ಅಂತ ಒಬ್ರು ಬರ್ತಾರೆ. ಲಲಾಮ ಭೀಮ ಸಂಗಮೇಶ್ವರ ಲಿಂಗ. ಲಲಾಮ ಭೀಮ ಸಂಗಮೇಶ್ವರ. ಲಲಾಮ ಅಂದ್ರೆ ಲೀಡರ್ ಅಂತ ಅರ್ಥ, ನಾಯಕ. ನಾಯಕನಿಗೆ ನಾಯಕ ಯಾರು? ಪರಮಾತ್ಮ. ದೇವರು ಈ ವಿಶ್ವದ ನಾಯಕರುಗಳು, ವಿಶ್ವದ ಗುರುಗಳು, ವಿಶ್ವದ ಏನು ಬಂಡವಾಳಸ್ಥರು ಎಲ್ಲ ಇರಲ್ಲ, ಅವರೆಲ್ಲರ ನಾಯಕ ಅವನು ಭೀಮೇಶ್ವರ. ಲಲಾಮ ಭೀಮ ಸಂಗಮೇಶ್ವರ ಲಿಂಗ ಅಂತ ಬಳಸ್ತಾರೆ. ಇದು ವೇದಮೂರ್ತಿ ಸಂಗಯ್ಯನವರ ಅಂಕಿತ. ಇನ್ನೊಬ್ಬ ವಿಶೇಷ ವ್ಯಕ್ತಿ ನಮ್ಮ ಸಾಲಿಗೆ ಸೇರೋನು ಇವನೆಲ್ಲ, ಭಿಕಾರಿ ಭೀಮಯ್ಯ ಅಂತ ಒಬ್ರು ಬರ್ತಾರೆ. ಭಿಕಾರಿ ಭೀಮಯ್ಯ ಅವ್ರ ಅಂಕಿತ ಏನ್ ಗೊತ್ತಾ? ಗೊತ್ತಿಲ್ಲ. ಯಾಕಂದ್ರೆ ಅವ್ರ ವಚನ ಇರೋದು 1-2 ಇರುತ್ತೆ. ಪ್ರಾಯಶಃ ನೀವ್ಯಾರು ಅದನ್ನ ಗಮನಿಸಿರ್ಲಿಕ್ಕಿಲ್ಲ. ಭಿಕಾರಿ ಭೀಮಯ್ಯನವ್ರದ್ದು ಅಂಕಿತ ಭಿಕಾರಿ ಭೀಮೇಶ್ವರ. ದೇವ್ರನ್ನು ಭಿಕಾರಿ ಮಾಡ್ಬಿಟ್ಟವ್ರು. ಗೊತ್ತಾಯ್ತಲ್ಲ? ಭಿಕಾರಿ ಭೀಮೇಶ್ವರ ಲಿಂಗ ಅವ್ರ ಅಂಕಿತ. ಇನ್ನು ಮಾದಾರ ಚೆನ್ನೈನವ್ರದ್ದು ಗೊತ್ತಿದೆ ನಿಮ್ಗೆಲ್ಲ. ಬಹಳ ಅದ್ಭುತವಾದ ವಚನಾಂಕಿತ, ಬಹಳ ಅದ್ಭುತವಾದ ವಚನಾಂಕಿತ. ಕೈಯೊಳಿಗತ್ತಿ ಅಡಿಗುಂಟ ಕೆಡೆಯಾಗಬೇಡ, ಹರಿ ನಿಜಾತ್ಮ ರಾಮ ರಾಮನ, ನಿಜಾತ್ಮ ರಾಮ ರಾಮನ. ಗೊತ್ತಾಯ್ತಲ್ವಾ? ಬಹಳ ಅದ್ಭುತವಾದ. ಕೈಯುಳಿಗತ್ತಿ, ಕೈಯಲ್ಲಿ ಕತ್ತಿನೂ ಇರ್ಬೋದು,
ಗತ್ತಿನೂ ಆಗ್ಬೋದು. ಕೂಡಿಸಿದಾಗ ಕೈಯುಳಿ ಗತ್ತಿ ಆಗತ್ತೆ, ಇಲ್ಲ ಬಿಡಿಸಿದ್ರೆ ಕೈಯುಳಿ ಕತ್ತಿ. ಆದ್ರೆ ಕೂಡಿಸ್ಬಾರ್ದ್ರೆ ತಪ್ಪಾಗತ್ತೆ ನಿಮ್ದು. ಕೂಡಿಸಿ ಕೈಯುಳಿ ಕತ್ತಿ ಬರೆದ್ರೆ ತಪ್ಪಾಗ್ತದೆ. ಕೈಯುಳಿ ಗತ್ತಿನೇ ಬರೀಬೇಕು ಕೂಡಿಸ್ ಬರೆಯೋದಾದ್ರೆ. ಅದಕ್ಕೆ ನೀವು ವ್ಯಾಕರಣನೂ ಇಟ್ಕೊಂಡಿರ್ಬೇಕು ವಚನಾಂಕಿತಗಳನ್ನ ಅಧ್ಯಯನ ಮಾಡುವಾಗಲಿ ವಚನಶಾಸ್ತ್ರವನ್ನು. ಯಾಕೆಂದ್ರೆ ಬರೀ ನಮಗಷ್ಟೇ ನಾವು ಅಧ್ಯಯನ ಮಾಡ್ತಾ ಇಲ್ಲ, ವಿಶ್ವದ ಜನರು ಒಪ್ಪಬೇಕಾಗತ್ತೆ, ಬೇರೆಯವ್ರನ್ನೂ ನೀವು ಒಪ್ಪಿಸ್ಬೇಕಾಗತ್ತೆ. ಕೈಯುಳಿ ಕತ್ತಿ ಅಂತ ಕೂಡಿಸ್ಬಾರ್ದ್ರೆ ತಪ್ಪಾಗತ್ತೆ. ಕೈಯುಳಿ ಗತ್ತಿ ಅಡಿಗುಂಟ ಕೆಡೆಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ. ಗೊತ್ತಾಯ್ತಲ್ವಾ? ಇದು ಅವ್ರದ್ದು ಬಹಳ ಅದ್ಭುತವಾದ ಕೈಯುಳಿ ಗತ್ತಿ. ಅಂದ್ರೆ ಅವರು ಕಾಯಕಕ್ಕೆ ಬಳಸ್ತಾ ಇದ್ದಂಥದ್ದು. ಅದೇನಾದ್ರೂ ತಪ್ಪಿ ನೀನು ಅದರ ಅಡಿ ಕೈ ಕೊಟ್ಟೆ ಅಂದ್ರೆ ಕೈ ಕತ್ತರಿಸ್ಕೊಂತೀಯ. ಹಂಗೆ ಈ ಭವದಲ್ಲಿ ಜೀವನ ಮಾಡ್ಬೇಕಾದ್ರೆ ತಪ್ಪು ಮಾಡಿದ್ರೆ ಅಂದ್ರೆ ಒದೆ ತಿಂತೀಯ, ಏಟ್ ತಿಂತೀಯ, ಅಪಾಯಕ್ಕೀಡಾಗ್ತೀಯ. ಸರಿಯಾಗಿ ಬದುಕು. ನಿನ್ನ ಗುರಿ ಏನಿರ್ಬೇಕು? ಹರಿ ನಿಜಾತ್ಮ ರಾಮ ರಾಮನ. ಅದು ಅದ್ಭುತವಾದ ವಚನಾಂಕಿತ. ಇನ್ನು ಮಾದಾರ ಧೂಳಯ್ಯ ಕಾಮಧೂಮ ಧೂಳೇಶ್ವರ. ಇನ್ನೊಬ್ರು ಬರ್ತಾರೆ ಮಾರುಡಿಗೆಯ ನಾಚಯ್ಯ, ಅವ್ರದ್ದು ಅಂಕಿತ ನಾಚೇಶ್ವರ. ಇಲ್ಲಿ ನಾಚ ಅಂದ್ರೆ ಗೊತ್ತಾ? ಕುಣಿಯೋದು. ಗೊತ್ತಾಯ್ತಲ್ವಾ? ಅವ್ರು ಹೌದು, ಒಂದು ಕುಣಿದು ತತ್ವ ಪ್ರಸಾರ ಮಾಡ್ತಿದ್ರು ಅವರು. ಮಾರುಡಿಗೆ ಅಂದ್ರೆ ವೇಷ ಬದಲಾಯಿಸ್ಕೊಳ್ತಕ್ಕಂಥದ್ದು. ಮಾರುಡಿಗೆಯ ನಾಚಯ್ಯ ನಾಚೇಶ್ವರ. ಮೇದಾರ ಕೇತಯ್ಯನವ್ರದ್ದು ಗೌರೇಶ್ವರ. ಗೌರ ಅಂದ್ರೆ ಹೆಣಿಕೆ ಕಾಯಕ ಮಾಡ್ತಕ್ಕಂಥ, ಬಿದಿರು ಕಾಯಕ ಮಾಡ್ತಕ್ಕಂಥ ಗೌರ, ಗೌರೇಶ್ವರ. ರಕ್ಕಸ ಬೊಮ್ಮಿ ತಂದೆಗಳು ಅಂತ ಬರ್ತಾರೆ. ಅವ್ರದ್ದು ಬಹಳ ವಿಚಿತ್ರವಾಗಿದೆ ಅಂಕಿತ. ರಕ್ಕಸ ನೊಡೆಯ ಕೊಟ್ಟುದ ಬೇಡ. ನೋಡ್ರಿ, ದೇವ್ರಿಗೆ ಹೇಳ್ತಾರ ಅವರು, ನೀನ್ ಕೊಟ್ಟದ್ ಬೇಡಪ್ಪ ನನಗೆ. ರಕ್ಕಸ ಅಂದ್ರೆ ಕರ್ಮದ ಫಲದಿಂದ, ನೀನ್ ಕರ್ಮಾಧ್ಯಕ್ಷ, ನೀನ್ ಕೊಟ್ಟದ್ ಬೇಡ. ಗುರುವಿನ ಧರ್ಮದ ಅನುಸಾರವಾಗಿ ನಾನು ನಡ್ಕೊಂಡು ನನ್ನ ಉದ್ಧಾರ ಮಾಡ್ಕೊಂತೀನಿ. ರಕ್ಕಸ ನೊಡೆಯ ಕೊಟ್ಟುದ ಬೇಡ, ಅಥವಾ ಬೇಡೋದಿಲ್ಲ ಅಂತಾನು ಅರ್ಥ ಮಾಡ್ಕೋಬಹುದು. ಕೊಟ್ಟದನ್ನ ಬೇಡೋದಿಲ್ಲ ನಾನು, ಅಥವಾ ಕೊಟ್ಟದ್ ಬೇಡ ಅಂತಾನು ತಗೊಳ್ಬಹುದು. ನಾಮಪದ ಅಥವಾ ಕ್ರಿಯಾಪದವಾಗಿ ಬಳಸಿದಾಗ ಬೇರೆ ಬೇರೆ ಅರ್ಥ ಕೊಡುತ್ತೆ. ಅದನ್ನ ನೀವು ಡೀಟೇಲ್ ಆಗಿ ಬರೆಯುವಾಗ, ಅದೇ PhD ಮಾಡೋರು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಹುದು. ಗೊತ್ತಾಯ್ತಲ್ವಾ? ರಕ್ಕಸ ನೊಡೆಯ ಕೊಟ್ಟುದ ಬೇಡ. ಸಗರದ ಬೊಮ್ಮನೊಡೆಯ ತನುಮನ ಸಂಗಮೇಶ್ವರ. ಇದು ಬಹಳ ವಿಶೇಷ. ಸಗರದ ಬೊಮ್ಮನೊಡೆಯ ತನುಮನ ಸಂಗಮೇಶ್ವರ. ಕದಿರೆಯ ರೆಮ್ಮೆಯೊಡೆಯ ಗುಮ್ಮೇಶ್ವರ. ಗುಮ್ಮ ಅಂದ್ರೆ ಗೊತ್ತಲ್ಲ ನಿಮ್ಗೆಲ್ಲ? ಏನ್ ಗುಮ್ಮ ಅಂದ್ರೆ? ಅಲ್ಲ 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 ಅಂತಾರೆ. ಗುಮ್ಮೋದಂದ್ರೆ ಗುದ್ದೋದಂತ ಶಬ್ದ ಆಗಿದೆ. ಅಲ್ಲ, ಗುಪ್ತ ಅಂತ ಗುಮ್ಮ ಅಂದ್ರೆ ಭೂತ ದೇವಕ್ಕೆ ಬಳಸ್ತಿರ್ತಾರೆ. ಗುಮ್ಮ ಬಂತು ಅಂತ ಹೇಳಿ. ಆದ್ರೆ ಗುಮ್ಮ ಅಂದ್ರೆ ಇಲ್ಲಿ ಗುಮ್ಮ ಅಂತಂದ್ರೆ ಗುಪ್ತ ಅಂತ ತಗೊಳ್ಬೇಕು. ಗೊತ್ತಾಯ್ತಲ್ವಾ? ಕನ್ನಡಿ ಕಾಯಕದ ರೆಮ್ಮವೆ ಸದ್ಗುರು ಸಂಘ ನಿರಂಗಲಿಂಗ. ಎಂತ ಅದ್ಭುತ ನೋಡಿ. ಸದ್ಗುರು ಸಂಘ ನಿರಂಗಲಿಂಗ. ಕನ್ನಡಿಯಲ್ಲಿ ಅಂಗ ಇದೆ, ಆದ್ರೆ ಏನಾಗಿದೆ? ಅದು ನಿರಂಗ ಆಗಿದೆ. ಎಂತ ಅದ್ಭುತ ಅಂಕಿತ ನೋಡಿ ತಾಯಿದು. ಸದ್ಗುರು ಸಂಘ ನಿರಂಗಲಿಂಗ. ಏನು ಓದಿಲ್ಲ ರೆಮ್ಮವೆ, ಆದ್ರೆ ಎಂತ ಅದ್ಭುತ ಅಂಕಿತ ರಚನೆ ಮಾಡ್ಕೊಂಡಿದ್ದಾಳೆ ಅಂದ್ರೆ ಅದು ಅದ್ಭುತ. ಕಾಲಕಣ್ಣಿಯ ಕಾಮಮ್ಮ ಆಕೆದಂತೂ ಇನ್ನೂ ಅದ್ಭುತ. ನಿರ್ಭೀತ ನಿಜಲಿಂಗ. ನಿರ್ಭೀತ ಇದು ಸ್ವಭಾವ ಸೂಚಕ ಅಂತ ಹೇಳ್ಬೋದು. ಅವಳು ನಿರ್ಭೀತ ಇದ್ದಳು, ಆದ್ರಿಂದ ನಿಜಲಿಂಗ. ನಿರ್ಭೀತ ನಿಜಲಿಂಗ. ಕೊಟ್ಟಣದ ಸೋಮಮ್ಮ ನಿರ್ಲಜ್ಜೇಶ್ವರ. ಇದು ಇಬ್ಬರಿಗಾಗಿದೆ. ಕೊಟ್ಟಣದ ಸೋಮಮ್ಮಂದು ನಿರ್ಲಜ್ಜೇಶ್ವರ ಇದೆ, ಸುಳೆ ಸಂಕವೇದು ಕೂಡ ನಿರ್ಲಜ್ಜೇಶ್ವರ ಇದೆ. ಅದರಲ್ಲಿ ಇಬ್ರು ಒಬ್ಬರೇ ಇರ್ಬೋದು ಅಂತ ಅನ್ಕೊಳ್ಬೋದು, ಅಥವಾ ಅದೇನು ವಿದ್ವಾಂಸರಿಗೆ ಬಿಟ್ಬಿಡೋಣ. ಗೊತ್ತಾಯ್ತಾ? ತಮ್ಮ ಹೆಸರನ್ನೇ ಅಂಕಿತವನ್ನಾಗಿ ಮಾಡಿಕೊಂಡವರು. ಐದನೇ ಪ್ರಕಾರ. ಈಗ 4 ಪ್ರಕಾರ ಆಯ್ತಲ್ಲ, ನೆನ್ಪಿಟ್ಕೊಂಡಿದ್ದೀರಾ ಅಥವಾ ನಿದ್ದೆ ಬಂತ? ಯಾಕೆಂದ್ರೆ ಇದು ಸ್ವಲ್ಪ ಬೋರಿಂಗ್ ಸಬ್ಜೆಕ್ಟ್ ಕಾಣುತ್ತೆ. ಇಂಟ್ರೆಸ್ಟ್. 5ನೇದು ತಮ್ಮ ಹೆಸರನ್ನೇ ಅಂಕಿತವಾಗಿ ಇಟ್ಟುಕೊಂಡಂತಹವರು 1 ಗೌಟ್ ಅಂಬಿಗಾ ಚೌಡಯ್ಯ. ಆಮೇಲೆ ಇನ್ನೊಬ್ರು ಇದ್ದಾರೆ, ನಿಮ್ಗೆಲ್ಲ ಗೊತ್ತಿರೋರೆ. ಅಲ್ಲ, ಸರ್ವಜ್ಞ ಈಚಿನವನು. ಸರ್ವಜ್ಞನ ಹತ್ರ ಹೋಗೇ ಇಲ್ಲ ನಾನು. ಅಲ್ಲ ನೀ ಎಲ್ರಿಗೂ ಗೊತ್ತಿದೆ. ಉರ್ಲಿಂಗ ದೇವ. ಅವ್ರ ಹೆಸರು ಉರ್ಲಿಂಗ ದೇವ, ಅವ್ರ ಅಂಕಿತ ಕೂಡ ಉರ್ಲಿಂಗ. ಇನ್ನೊಬ್ಬ ಗುಪ್ತ ಶರಣಾಗಿ ಹೆಚ್ಚಿಗೆ ಜನರಿಗೆ ಗೊತ್ತಿಲ್ಲ, ಕಾಳಿಂಗ ದೇವ ಅಂತ ಬರ್ತಾನೆ.
ಕಾಳಿಂಗ ದೇವನು ಕೂಡ ತನ್ನ ಹೆಸರನ್ನೇ ಅಂಕಿತವನ್ನಾಗಿ ಇಟ್ಕೊಂಡಿದ್ದಾನೆ. 3 ಜನ ನಮಗೆ ಸಿಗ್ತಾರೆ, ಅಂಬಿಗರ ಚೌಡಯ್ಯ, ಉರ್ಲಿಂಗ ದೇವರು ಮತ್ತು ಕಾಳಿಂಗ ದೇವ. ಗೊತ್ತಾಯ್ತಲ್ವಾ? ಇದು 5ನೇ ಪ್ರಕಾರ, ತಮ್ಮ ಹೆಸರನ್ನೇ ಅಂಕಿತವನ್ನಾಗಿ ಇಟ್ಕೊಂಡಿರೋರು. 6ನೇ ಪ್ರಕಾರ ಒಂದಿದೆ, ಅದು ಬಹಳ ಅದ್ಭುತ ಮತ್ತು ವಿಶಿಷ್ಟ, ನಗು ತರಿಸುವಂಥದ್ದು, ಆನಂದ ಕೊಡ್ತಕ್ಕಂಥದ್ದು, ಜಿಜ್ಞಾಸೆಗೆ ಹಚ್ಚುವಂಥದ್ದು. ಅದು ವಿಶೇಷ, ಅತಿ ವಿಶೇಷ ಅಂತ ಬಳಸಿದ್ದೀನಿ ನಾನು. ಅತಿ ವಿಶೇಷ ವಚನಾಂಕಿತಗಳು. ಮೊಟ್ಟ ಮೊದಲನೇದು ಯಾರ್ದು ಹಾಕಿದೀನಿ ಗೊತ್ತಾ? ಬಂತಾದೇವಿ. ಬಂತಾದೇವಿ ಬಿಡಾಡಿ. ಬಿಡಾಡಿ ಅಂದ್ರೆ ಗೊತ್ತು ನಿಮಗೆಲ್ಲ, ಗೊತ್ತಾಯ್ತಲ್ವಾ? ಪರಮಾತ್ಮನಿಗೆ ಬಿಡಾಡಿ ಮಾಡ್ಬಿಟ್ಟಿದ್ದಾರೆ ಅವರು. ಹೌದು, ಪರಮಾತ್ಮನ ಕಟ್ಟವ್ರು ಯಾರು? ಕಟ್ಟವ್ರು ಯಾರು, ಕೂಡವ್ರು ಯಾರು, ಸಾಕವ್ರು ಯಾರು? ಆದ್ರಿಂದ ಅವ್ರದ್ದು ವಿಶೇಷ ಅಂಕಿತ ಬಿಡಾಡಿ. ಗೊಗ್ಗವ್ವೆ. ಬಿಡಾಡಿ ಅಂದ್ರೆ ಯಾರು ಕಟ್ಲಾರದ ದನಗಳಿರ್ತಾವಲ್ಲ ಅವು, ಮತ್ತೆ ಬೀದಿ ನಾಯಿಗಳಿಗೂ ಬಿಡಾಡಿ ಅಂತ ಹೇಳ್ಬಿಡ್ತಾರೆ ಅನ್ಸಲ್ಲ. ಗೊತ್ತಾಯ್ತಲ್ವಾ? ಯಾರು ಕಟ್ಲಾರದಂತದ್ದು, ಯಾವ ಕೈಗೂ ಸಿಗ್ಲಾರದಂತದ್ದು ಬಿಡಾಡಿ ಅಂತ ಬಳಸಿದ್ದಾರೆ. ಗೊಗ್ಗವ್ವೆ, ಆಕೆ ಎಂತ ಅದ್ಭುತ ವಚನಾಂಕಿತ ಇಟ್ಕೊಂಡಿದ್ದಾಳೆ ಅಂದ್ರೆ, ನಾಸ್ತಿನಾಥ, ನ ಅಸ್ತಿ ನಾಥ, ನಾಸ್ತಿನಾಥ ಅಂದ್ರೆ ಪ್ರಪಂಚ ಇರುವಂಗೆ ಇರೋದಿಲ್ಲ ಅದು, ಆದ್ರಿಂದ ನಾಸ್ತಿ ಅದು. ಅದಕ್ಕೆ ಒಡೆಯ ಪರಮಾತ್ಮ ನಾಥ, ನಾಸ್ತಿನಾಥ. ನಗೆಯ ಮಾರಿ ತಂದೆ, ಯಾರಾದ್ರೂ ಹೇಳ್ಬೋದಾ? ನಗೆಯ ಮಾರಿ ತಂದೆ, ಅದ್ಭುತವಾದ ವಚನಾಂಕಿತ ಇಟ್ಕೊಂಡಿದ್ದಾರೆ. ನಿಮ್ಗೆಲ್ರಿಗೂ ನಿಮ್ಮ ಸ್ವಭಾವಕ್ಕೆ, ಸಿದ್ದೇಶ್ವರಪ್ಪ ಅವ್ರ ಸ್ವಭಾವಕ್ಕೆ ಬಹಳ ಹೊಂದಿಕೆ ಆಗ್ತಕ್ಕಂಥದ್ದು ಅವ್ರ ವಚನಾಂಕಿತ ಅಲ್ಲ. ಆತುರ ವೈರಿ ಮಾರೇಶ್ವರ. ಎಂತ ಅದ್ಭುತ! ಆತುರ ಎಲ್ಲಿರ್ತದ ಅಲ್ಲಿ ವೈರಿ ಪರಮಾತ್ಮ ಅಂತ. ಆತುರ ವೈರಿ ಮಾರೇಶ್ವರ, ಅದ್ಭುತವಾಗಿದೆ. ಆತುರ ಮಾಡಿದ್ರೆ ನಿಮಗೆ ದೇವ್ರು ಸಿಗಂಗಿಲ್ಲ, ಇನ್ನೇನೇನೋ ಸಿಗ್ಬೋದು ಅಷ್ಟೇ, ಅಂದ್ರೆ ದೇವ್ರು ಸಿಗಂಗಿಲ್ಲ. ದೇವ್ರು ಸಿಗಬೇಕಾದ್ರೆ ಸ್ವಲ್ಪ ನಿಧಾನ ಇರ್ಬೇಕಾಗ್ತದೆ. ಆತುರ ವೈರಿ ಮಾರೇಶ್ವರ. ಅವ್ರ ಪಕ್ಕದಲ್ಲೇ ಒಬ್ರದ್ದು ಹಾಕಿದೀನಿ, ಎಲೆಗಾರ ಕಾಮಣ್ಣ. ಅವ್ರದ್ದೇನ್ ಗೊತ್ತಾ? ಆತುರೇಶ್ವರ. ಗೊತ್ತಾಯ್ತಲ್ಲ? ಒಬ್ರು ಆತುರ ವೈರಿ ಮಾರೇಶ್ವರ ಅಂತ ಇಟ್ಕೊಂಡ್ರೆ, ಇನ್ನೊಬ್ರೆ ಆತುರನ್ನು ಬೇಕಪ್ಪ, ಆತುರ ಇಲ್ಲದೆ ಸುಮ್ಮನೆ ನೀವು ಮಕ್ಕೊಂಡೆ ಅಂದ್ರೆ ದೇವ್ರು ಸಿಗಂಗಿಲ್ಲ ಅಂತೇಳಿ ಆತುರೇಶ್ವರ ಅಂತ ಇಟ್ಕೊಂಡ್ಬಿಟ್ರು ಅವರು. ಗೊತ್ತಾಯ್ತಲ್ಲ? ಆತುರೇಶ್ವರ ಅಂತ ಇಟ್ಟಿದ್ದಾನೆ ಅವರು. ಇನ್ನೊಬ್ರದ್ದು ಇನ್ನೂ ಅದ್ಭುತ ಇದೆ, ಕರುಳಕೇತಯ್ಯ ಅಂತ. ನೀವು ಹೆಸರು ಕೇಳಿಲ್ವೇನ ಬಹಳ ಜನ? ಕರುಳಕೇತಯ್ಯ ಅಂತ ಅವ್ರದ್ದು ಹೆಂಗಿದೆ ಗೊತ್ತಾ? ಮನಕ್ಕೆ ಮನೋಹರ ಶಂಕೇಶ್ವರ. ಶಂಕೇಶ್ವರ ಲಿಂಗ, ಮನಕ್ಕೆ ಮನೋಹರ ಶಂಕೇಶ್ವರ ಲಿಂಗ. ಶಂಕೆ ಅಂದ್ರೆ ಗೊತ್ತಲ್ಲ, ಅನುಮಾನ. ಮನಸ್ಸಿಗೆ ಅತ್ಯಂತ ಪ್ರಿಯವಾದದ್ದು ಯಾವ್ದು ಗೊತ್ತಾ? ಅನುಮಾನ. ಗೊತ್ತಾಯ್ತಾ? ಎಲ್ಲದ್ರ ಮೇಲೂ ಅನುಮಾನ ಪಡುತ್ತೆ ಮನಸ್ಸು. ಅದಕ್ಕೆ ಅವರು ಮನಸ್ಸಿಗೆ ಮನೋಹರವಾದದ್ದು ಯಾರು ಅಂದ್ರೆ ಅನುಮಾನ ಪಡೋದು. ಅನುಮಾನ ಪಟ್ಟರೆ ನಾವು ಮುಂದಕ್ಕೆ ಹೋಗ್ತೀವಿ. ಏನೋ ಇಲ್ಲಿ ಯಾಕೋ ಸುಖ ಇಲ್ವಲ್ಲ ಅನಿಸ್ತದೆ, ಹೊಸ ಸುಖ ಹುಡ್ಕಕ್ ಹೋಗ್ತೀವಿ. ಗೊತ್ತಾಯ್ತಲ್ವಾ? ಅದಕ್ಕೆ ಮನಕ್ಕೆ ಮನೋಹರ ಶಂಕೆ, ಸಾ ಹೇಳಂಗಿಲ್ಲ, ಶಾನೆ. ಶಂಕೇಶ್ವರ, ಶಂಕರಶ. ಮನಕ್ಕೆ ಮನೋಹರ ಶಂಕೇಶ್ವರ ಲಿಂಗ ಅಂತ ಬಳಸ್ತಾರೆ. ಕರುಳಕೇತ ಏನೋರ್ದು ಇದು. ಅವ್ರದ್ದು ವಚನಗಳು ಸಿಕ್ಕಿದೆ, ಬಹಳ ವಚನಗಳಿದೆ. ಅವರು ಕೋಲಶಾಂತಯ್ಯ, ಇವ್ರದ್ದು ಇನ್ನೂ ಅದ್ಭುತ ಇದೆ. ಮತ್ತೆ ಸಾಮಾನ್ಯ ಜಗತ್ತಿಗೆ ವಿರುದ್ಧವಾದ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ ಅವರು, ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಕೋಲಶಾಂತಯ್ಯ ಏನಿರ್ಬೋದು? ಯಾರಾದ್ರೂ ಹೇಳ್ತೀರಾ? ಪುಣ್ಯಾರಣ್ಯ ದಹನ ಭೀಮೇಶ್ವರ ಲಿಂಗ ನಿರಂಗ ಸಂಘ. ಗೊತ್ತಾಯ್ತಲ್ವಾ? ಪುಣ್ಯಾರಣ್ಯ ದಹನ, ಪಾಪಾರಣ್ಯ ಸುಡೋದು ಗೊತ್ತಿತ್ತು ನಿಮಗೆಲ್ಲ. ಗುರು ಪಾಪಾರಣ್ಯವನ್ನು ಸುಡ್ತಾನೆ, ಆದ್ರೆ ಇವ್ರೇನಂತಾರೆ? ಪುಣ್ಯಾರಣ್ಯ ದಹನ. ಅಂದ್ರೆ ಸಿದ್ದರಾಮೇಶ್ವರಿಗೆ ಪ್ರಭುಗಳು ಹೇಳೋದು ಅದೇನೆ, ನೀ ಕೆರೆ ಕಟ್ಟಿಸ್ದೆ, ಗುಡಿ ಕಟ್ಟಿಸ್ದೆ, ಏನೆಲ್ಲ ಮಾಡ್ತೀಯಲ್ಲ, ಇದರಿಂದ ನಿಜ ಸಾಧ್ಯ ಇಲ್ಲ ಅಂತ. ಅದೇ ಸಿದ್ದರಾಮೇಶ್ವರಿಗೆ ಆಶ್ಚರ್ಯ ಆಗೋದು. ಏನಪ್ಪಾ ಪುಣ್ಯದ ಕೆಲಸ ಮಾಡಿದ್ರು ಸಿಗಲ್ವಾ? ಹಾಗಾದ್ರೆ ಏನ್ ಮಾಡ್ಬೇಕು? ಇಲ್ಲ, ಪುಣ್ಯನೂ ಸುಡಬೇಕು. ನೀ ಪುಣ್ಯ ಮಾಡಿ ಕೈಲಾಸಕ್ಕೆ ಹೋಗ್ಬೋದು, ಒಳ್ಳೆ ಜನ್ಮ ಬರ್ಬೋದು, ನಿನಗೆ ಬಹಳ ಅದ್ಭುತ ಅದ್ಭುತ ಲೋಕಗಳನ್ನು ಪಡಿಬೋದು. ಆದ್ರೆ ನಿಜ ಸಾಧ್ಯ ಆಗೋದಿಲ್ಲ, ಮುಕ್ತಿ ಸಾಧ್ಯ ಆಗೋದಿಲ್ಲ. ಅದನ್ನ ಇಲ್ಲಿ ನಮ್ಮ ಕೋಲಶಾಂತಯ್ಯನವ್ರು ಹೇಳ್ತಾರೆ, ಪುಣ್ಯಾರಣ್ಯ ದಹನ ಭೀಮೇಶ್ವರ ಲಿಂಗ ನಿರಂಗ ಸಂಘ. ನಿರಂಗ ಸಂಘ ಇದು ಬಹಳ ಮುಖ್ಯ. ನಿರಾಕಾರ ಪರಮಾತ್ಮ, ನಿಮ್ಮ ಮನಸ್ಸು ಕೂಡ ನಿರಾಕಾರವೇ, ಅದನ್ನು ಮೀರಿದ ನಿರಂಗ ಸಂಘ. ಇನ್ನೊಬ್ಬಂದು ಇನ್ನೂ ಅದ್ಭುತ ಇದೆ, ಅವನ ಹೆಸರು ನೀವು ಕೇಳಿಲ್ಲ ಪ್ರಾಯಶಃ, ಹೆಚ್ಚು ಜನರಿಗೆ ಗೊತ್ತಿಲ್ಲ. ಅವರು ಮಲಹರ ಕಾಯಕದ ಚಿಕ್ಕ ದೇವಯ್ಯ.
ಮಲಹಾರ ಕಾಯಕದ ಚಿಕ್ಕ ದೇವ. ಅವ್ರದ್ದು ನೀವು ಬರ್ದಿಟ್ಕೊಂಡೇ ಕಂಠಪಾಠ ಮಾಡ್ಬೇಕು ಸಾಯಂಕಾಲ ತನಕ. ಊರ್ಧ್ವ ರೇತು ಮೂರ್ತಿ. ಊರ್ಧ್ವ ಗೊತ್ತಿದೆ? ಯಾರ ಇನ್ನು ಮುಂದಿಂದ ಹೇಳಿದ್ರಲ್ಲ, ಹೇಳಿ. ಅಲ್ಲ, ಇನ್ನೊಮ್ಮೆ ಹೇಳಿದ್ರು. ಗುಡ್ ಗುಡ್ ಗುಡ್. ಶ್ವೇತ ಸ್ವಯಂಭೂ ಕಪಿಲೇಶ್ವರ ಲಿಂಗ. ಊರ್ಧ್ವ ರೇತು ಮೂರ್ತಿ, ಶ್ವೇತ ಸ್ವಯಂಭೂ ಕಪಿಲೇಶ್ವರ ಲಿಂಗ. ಇದು ಮಲಹಾರ ಕಾಯಕ ಚಿಕ್ಕ ದೇವಯಿಂದ. ಊರ್ಧ್ವ ರೇತು ಅಂದ್ರೆ ಗೊತ್ತಾಗ್ಬೇಕು ನಿಮಗಿಲ್ಲಿ. ಮಲಹಾರ ಕಾಯಕ ಅಂದ್ರೆ ಪ್ರಾಯಶಃ ಏನು ಈ ಅದು ಇರಬಹುದು, ಅಥವಾ ಮಲ ಹರವನ್ನ ಮಾಡ್ತಕ್ಕಂಥ ಕಸಗುಡಿಸೋ ಕಾಯಕ ಹೇಗಿದೆಯಲ್ಲ ಹಾಗೆ ಮಲಹಾರ ಕಾಯಕದವರು ಇರ್ಬೋದು ಇವರು. ಅಲ್ಲ, ಹೊರತಿದ್ರು ಅಂತಲ್ಲ, ಅದನ್ನ ಯಾವ ರೀತಿ ಮಾಡ್ತಿದ್ರು, ಒಟ್ಟು ಸ್ವಚ್ಛ ಮಾಡೋ ಪದ್ಧತಿ ಇತ್ತು. ಅಥವಾ ಶರಣರು ಅದನ್ನ ಮಲಹಾರ ಕಾಯಕ ಅಂತ ಉದ್ದೇಶಪೂರ್ವಕವಾಗಿ ಕೊಟ್ಟಿರೋದು ನೋಡಿದ್ರೆ ಅವರು ಈ ತ್ರಿಮಲಗಳನ್ನು ಹರ ಮಾಡ್ತಿದ್ರು ಅಂತ ಕಾಣಿಸ. ಮತ್ತೆ ಅವ್ರ ಅಂಕಿತ ನೋಡಿದ್ರೆ ಮಾತ್ರ ಹೌದು ತ್ರಿಮಲ ಹಾರಕರೇ ಇವರು. ತ್ರಿಮಲ ಹಾರಕರೇ ರಾಗ ಇದೆ, ಹೌದು. ಮಲಹರಿ ಅಂತಾರೆ ಅದಕ್ಕೆ, ಮಲಹರ ಅಂತಾನೆ ಮಲಹರಿ ರಾಗ ಅಂತ ಹೇಳ್ತಾರೆ ನೋಡಿ. ಅದು ಇದು ಅಂಕಿತವನ್ನು ಸ್ವಲ್ಪ ವಿಶ್ಲೇಷಣೆ ಮಾಡ್ಕೊಳ್ಳೋಣ. ಸಮಯ ಇದೆಯಾ? ಮುಗಿತಾ? ಅಲ್ಲ, ಇವ್ರು ನಮ್ಮ ಕೆಲವರು ಒಪ್ಪಬೇಕಲ್ಲ. ಊರ್ಧ್ವ ರೇತು ಮೂರ್ತಿ. ರೇತೋ ಮೂರ್ತಿ. ಊರ್ಧ್ವ ಅಂದ್ರೆ ಗೊತ್ತು ನಿಮಗೆಲ್ಲ, ಮೇಲ್ಮುಖವಾಗಿ. ರೇತೋ ಮೂರ್ತಿ. ರೇತು ಅಂದ್ರೆ ವೀರ್ಯ, ಮೂರ್ತಿ ಅಂದ್ರೆ ವಿಕಾರ ರಹಿತವಾದ ಅಂತ ಬಳಸ್ಕೊಳ್ಬೋದು ನಾವು. ಅಧೋಮುಖ ಆದಾಗ ವಿಕಾರವಾಗ್ತದೆ, ಊರ್ಧ್ವಮುಖವಾದಾಗ ಅದು ಓಂಕಾರ ಸ್ವರೂಪವಾಗುತ್ತೆ. ಆದ್ರಿಂದ ಊರ್ಧ್ವ ರೇತೋ ಮೂರ್ತಿ. ಅದಕ್ಕೆ ಮುಂದೆ ಏನ್ ಕೊಡ್ತಾರೆ ಅಂದ್ರೆ ಶ್ವೇತ ಸ್ವಯಂಭೂ. ಶ್ವೇತ ಸ್ವಯಂಭೂ ಗೊತ್ತಾಗ್ತದ. ಕಪಿಲೇಶ್ವರ ಲಿಂಗ. ಕಪಿಲ ಅಂದ್ರೆ ಹಸು, ಗೊತ್ತಾಯ್ತಲ್ವಾ? ವೃಷಭ ಅನ್ನೋ ಅರ್ಥದಲ್ಲಿ ಇಂಡೈರೆಕ್ಟ್ ಬಳಸಿದಾರೇನೋ ಅಂತ ಅನ್ಸುತ್ತೆ. ಕಪಿಲೇಶ್ವರ ಲಿಂಗ, ಗೊತ್ತಾಯ್ತಲ್ವಾ? ಇಷ್ಟು. ಇನ್ನು 2 ವಚನಾಂಕಿತಗಳನ್ನ ನಾನು ಬರ್ಕೊಂಡಿಲ್ಲ, ಆದ್ರೆ ಅದನ್ನ ಹೇಳ್ತೀನಿ. ಮೂರು ವಚನಾಂಕಿತಗಳನ್ನ ನಿಮ್ ಗಮನಕ್ಕೆ ತರಬೇಕು. ಗಣದಾಸಿ ವೀರಣ್ಣ ಅಂತ ಬರ್ತಾರೆ. ಇಲ್ಲ, 12ನೇ ಶತಮಾನದವ್ರ ಕಾಣಿಸುತ್ತ ಅವರು. ಯಾಕಂದ್ರೆ ಅವ್ರ ವಚನಗಳು ನೋಡಿದ್ರೆ 15ನೇ ಶತಮಾನದವ್ರ ಇಲ್ಲ, ನನ್ನ ಪ್ರಕಾರ 12ನೇ ಶತಮಾನದವ್ರು ಅನ್ಸುತ್ತೆ. ನೋಡಿ, ಇನ್ನು ಸಮಗ್ರ ವಚನ ಸಾಹಿತ್ಯ ಸಂಪುಟದಲ್ಲಿ ಇನ್ನೊಂದ್ಸಾರಿ ಹುಡುಕಿ ನೋಡಿ. ಹೌದಾ? ಓಹೋ, ಹಂಗಾದ್ರೆ ಅವ್ರದ್ದು ಬೇಡ. ಶಾಂತ ಕೂಡಲ ಸಂಗಮ ದೇವ, ಗಣದಾಸಿ ವೀರಣ್ಣ 17ನೇ ಶತಮಾನ. ಇನ್ನೊಂಚೂರು ವಿಚಾರ ಮಾಡಿ, ನಾನು ಅದ್ರ ಬಗ್ಗೆ ಹೆಚ್ಚು. ಅದ್ಭುತವಾದ ವಚನಾಂಕಿತ ಇದೆ ಮಾತ್ರ ಅವ್ರದ್ದು. ಆಮೇಲೆ ವಚನಗಳು ಅಷ್ಟೇ, ಬಹಳ ಅದ್ಭುತ ವಚನಗಳಿದಾವೆ ಅವ್ರದ್ದು. ಆಮೇಲೆ ಗಟ್ಟಿವಾಳೆಯನವರ ವಚನಾಂಕಿತ ಕಡೆ ನೀವು ಗಮನಿಸ್ಬೇಕು. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಇಲ್ಲ, ನೇತ್ಯಾತ್ಮಕ ಅಂತ ಬರ್ತದೆ ಯೋಗದಲ್ಲಿ. ಇತ್ಯಾತ್ಮಕ, ನೇತ್ಯಾತ್ಮಕ ಉಪನಿಷತ್ತುಗಳು ಕೂಡ ಬರುತ್ತೆ. ಅದು 6 ದೃಷ್ಟಿಯಿಂದ ಹೇಳೋದಾದ್ರೆ ನೇತ್ಯಾತ್ಮಕವಾಗಿ ಹೇಳ್ತಾರೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಇಲ್ಲ ಅಂದ್ರೆ ನಾನು ವಿರೋಧಿ, ಕೆಟ್ಟದ್ದನ್ನ ವಿರೋಧಿಸ್ತಕ್ಕಂಥವನು, ನೇರವಾಗಿ ಗಣಾಚಾರಿ ಅನ್ನುವ ಅರ್ಥದಲ್ಲಿ ಅವರ ವಚನಾಂಕಿತವನ್ನು ಅವ್ರು ಇಟ್ಕೊಂಡಿರ್ಬೋದು ಅಂತ ಅನ್ಸುತ್ತೆ. ಇನ್ನೊಂದು ಅದ್ಭುತವಾದ್ದು ದಾಸೋಹದ ಸಂಗಣ್ಣ. ಅವ್ರ 12ನೇ ಶತಮಾನದವ್ರು ತಾನೆ ದಾಸೋಹದ ಸಂಗಣ್ಣ, ಅಥವಾ ಇತ್ತೀಚಲವ್ರ 12ನೇ ಶತಮಾನದವ್ರು ಅಂತ ಅನ್ಕೊಂಡಿದ್ದೀನಿ ನಾನು. ಅವ್ರದ್ದು ಇನ್ನೂ ಅದ್ಭುತ ಇದೆ. ಅವ್ರದ್ದು ನಿಮಗೆಲ್ಲ ತಲೆನೂ ಕೆಡಿಸುತ್ತೆ ಸ್ವಲ್ಪ. ಅದು ಸಂದೀಪ್ ಅವರು ನಾವು ಚರ್ಚೆಗೆ ಇಟ್ಕೊಂಡಿದ್ವಿ, ಅದನ್ನ ಚರ್ಚೆ ಮಾಡಕ್ ಟೈಮ್ ಸಿಕ್ಕಿಲ್ಲ, ಮಾಡಿಲ್ಲ. ಶಂಭುವಿಂದ ಅತ್ತ, ಅಲ್ಲಿ ಸ್ವಯಂಭುವಿಂದ ಅತ್ತತ್ತ ಅನ್ನೋದು ತಪ್ಪು ಅಂತ ನಾನು ಹೇಳೋದು. ಶಂಭುವಿಂದ ಅತ್ತ ಸರಿ, ಸ್ವಯಂಭುವಿಂದ ಇತ್ತ, ಗೊತ್ತಾಯ್ತಲ್ವಾ? ಶಂಭುವಿಂದ ಅತ್ತ, ಸ್ವಯಂಭುವಿಂದ ಆ ಕಡೆಗೆ ಏನು ಇಲ್ವೇ ಇಲ್ಲ. ಸ್ವಯಂಭುವಿಂದ ಆ ಕಡೆಗೆ ಏನು ಇಲ್ವೇ ಇಲ್ಲ. ಆದ್ರಿಂದ ಸ್ವಯಂಭುವಿಂದ ಇತ್ತ ಅಂತ ನಾನು ಅನ್ಕೊಳ್ಳೋದು. ಶಂಭುವಿಂದ ಅತ್ತ. ಶಂಭು ಅಂದ್ರೆ ಕೈಲಾಸವಾಸಿ ಶಿವ ಅಂತ ತಗೋಬಹುದೇನೋ, ಗೊತ್ತಾಯ್ತಲ್ವಾ? ಶಂಭುವಿಂದ ಅತ್ತ, ಸ್ವಯಂಭುವಿಂದ ಇತ್ತ. ಇಷ್ಟಲಿಂಗ ಅಥವಾ ಮಾತುಳಂಗ ಮಧುಕೇಶ್ವರ ಅಂತ ಇಟ್ಕೊಂಡಿದ್ದಾರೆ ಅವರು. ಮಾತುಳಂಗ ಮಧುಕೇಶ್ವರ, ಅದು ನನಗೆ ಅನ್ಸೋದು ಹೀಗೆ. ಆದ್ರೆ ಅದನ್ನ ನೀವು ಒಪ್ತಿರೋ ಬಿಡ್ತಿರೋ ಯಾರೇನು, ಅದನ್ನ ನಿಮಗೆ ಬಿಟ್ಟಿದ್ದು. ಶಂಭುವಿಂದ ಅತ್ತ, ಸ್ವಯಂಭುವಿಂದ ಇತ್ತ, ಅತಿಬಳ ನೋಡ, ಮಾತುಳಂಗ ಮಧುಕೇಶ್ವರ. ಹೀಗೆ ಸದ್ಯದಲ್ಲಿ ನಾನು 6 ಪ್ರಕಾರದ ವಚನಾಂಕಿತಗಳನ್ನ ಗುರುತಿಸ್ಕೊಂಡಿದ್ದೀನಿ. ನೀವಿನ್ನೂ ಅಧ್ಯಯನ ಮಾಡಿ. ಈ ಒಂದು ಉಪನ್ಯಾಸ ನಿಮ್ಮ ಅಧ್ಯಯನಕ್ಕೆ ಪ್ರೇರಣೆ ಆದ್ರೆ
ನನ್ನ ಶ್ರಮ ಸಾರ್ಥಕ ಅಂತ ಭಾವಿಸ್ಕೊಳ್ತೀನಿ. ನೀವು ಇಷ್ಟು ಶಾಂತವಾಗಿ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ.